शिवसांब जय नम पार्वती शिव हर हर महादेव हर हर ओम तत्सत् परब्रह्मणे नमः। ओम परमात्मने नमः। ओम श्री गुरु शंभुलिंगाय नमः। ओम श्री गुरु बसवलिंगाय नमः। गुरु ब्रह्मा गुरु विष्णु गुरुदेवो महेश्वरः गुरुवे साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। गजाननं भूतगणादिसेवितं कपिस्तजम्बूफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजं त्रैलोक्य संपदा लिख्य समुल्लेखन वित्तये सच्चिदानंद रूपाय शिवाय ब्रह्मणे नमः। शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवां। प्रणमामि परां शिवां। सर्वलोकोपकाराय यो देवो परमेश्वरां चरत्यतिरूपेण नमस्ते जंगमात्मने। चरत्यतिरूपेण नमस्ते जंगमात्मने नमः। कवीशं भवरोगवैद्यं च सकलशास्त्रपण्डितम् निजस्वामित्वसम्पादनं त्वं निरुपाधीशं स्मराम्यहम्। त्वं निरुपाधीशं स्मराम्यहम्। श्री गणपति शारदाय गुरुभ्यो नमः। जय मंगलम जय नमः पार्वती शिव हर हर महादेव महादेव। सांब सदा शिव सांब सदा शिव। 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 ओम नमः शिवाय ओम नमः शिवाय। ओम नमः शिवाय ओम नमः शिवाय। ओम नमः शिवाय ओम नमः शिवाय।
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. 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 ಸಾಂಬ ಜೈನನ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಮಾರುತೇಶ್ವರನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಜಗನ್ಮಾತೆ ರಾಜರಾಜೇಶ್ವರಿ ಚಂದ್ರಗಿರಿ ಚಂದ್ರಮ್ಮ ತಾಯಿಯ ಪಾವನ ಸನ್ನಿಧಾನಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಕರುಣಾಳುಗಳು, ಭಕ್ತವತ್ಸಲರು, ವಾಕ್ಸಿದ್ಧಿ ಪುರುಷರು, ನಡೆದಾಡುವ ದೇವರಲ್ಲಿ ಭಕ್ತರಿಂದ ಗುಣಗಾನ ಮಾಡಿಸಿಕೊಳ್ಳುವಂತ ಪರಮ ಪೂಜ್ಯ ಶ್ರೀ ಗುರು ಚಕ್ರವರ್ತಿ ಶಿವಯಪ್ಪಂಗಳವರ ಅಡಿದಾವರೆಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಮಾತೃದೇವತೆ ಮಹಾದೇವಿ ಅಮ್ಮನವರ ಪವಿತ್ರ ಚರಣಾರವಿಂದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಪಾವನ ಚರಿತ್ರೆಯನ್ನ ಕೇಳಿ ಪುನೀತರಾಗಲು ಬಯಸಿ ಬಂದಂತ ಗ್ರಾಮದ ಸಕಲ ಸದ್ಭಕ್ತರಿಗೂ ಶರಣರಿಗೂ, ವಾತ್ಸಲ್ಯ ಮೂರ್ತಿಗಳಾದಂಥ ತಾಯಂದಿರಿಗೂ, ಸಂಗೀತ ಭಜನಾ ಬಳಗಕ್ಕೂ, ಕಾರ್ಯಕರ್ತರಿಗೂ, ಮುದ್ದು ಮಕ್ಕಳಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಯಾವ ಮಹಾಮಹಿಮಾನ್ವಿತರಾಗಿರ್ತಕ್ಕಂಥ ಬಬಲಾದಿಯ ಪರಮ ಪೂಜ್ಯರು, ಲೀಲಾಮೂರ್ತಿಗಳಾಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನವರ ದಿವ್ಯ ಚರಿತ್ರೆ ಕೇಳ್ತಾ ಬರ್ತಾ ಇದ್ದೀವಿ. ಮೊನ್ನೆಯ ದಿವಸ ಸಮೀಪದಲ್ಲೇ ಇರತಕ್ಕಂಥ ಜಮಖಂಡಿಯ ಸಂಸ್ಥಾನಿಕರ ಮಹಾರಾಜರ ನಿಂದಾಸ್ತುತಿಯ ಅದ್ಭುತವಾದ ಕಥೆಯನ್ನ ನಾವು ನೀವೆಲ್ಲ ಕೇಳಿದ್ವಿ. ಆ ಕಾರಣಕ್ಕ ಮನುಷ್ಯನಾಗಿರ್ತಕ್ಕಂಥ ನಾವುಗಳೆಲ್ಲ ಇನ್ನೊಬ್ಬರನ್ನ ನಿಂದಿಸಬಾರದು ಅನ್ನತಕ್ಕಂಥ ವಾಸ್ತವ ಸಂಗತಿಯನ್ನ ಕೇಳ್ಕೊಂಡು ಬಂದಿವಿ. ಯಾಕಂದ್ರ ಮನುಷ್ಯನ ಸ್ವಾಭಾವಿಕ ಗುಣಧರ್ಮ ಏನಂದ್ರ ಇನ್ನೊಬ್ಬ ನೋಡಿ ಆಡ್ಕೊಳ್ಳೋದು. ಆ ಆಡ್ಕೊಳ್ಳುವಂತ ಯಾವ ಭಾವ ಅದಲ್ಲ, ಅದು ಮನುಷ್ಯನನ್ನ ಬಹಳ ಕೆಳಗೆ ಓದ್ಬಿಡ್ತದೆ. ಅದಕ್ಕಾಗಿ ನಾವೆಲ್ಲರೂ ನಿಂದೆಯನ್ನ ಮಾಡಬಾರದು. ನಿಂದೆಯನ್ನು ಮಾಡಿದ್ರೆ ಏನಾಯ್ತು ಅಂದ್ರೆ ಆ ಮನುಷ್ಯನ
ಮಾಡಿರ್ತಕ್ಕಂಥ ಘನಘೋರ ಪಾಪಗಳನ್ನ ನಾವು ಅದನ್ನ ನಾಲಿಗೆಯಿಂದ ಸ್ವಚ್ಛ ಮಾಡಬೇಕು ಅನ್ನತಕ್ಕಂಥ ಅದ್ಭುತವಾದ ಕಥೆಯನ್ನ ಕೇಳ್ಕೊಂಡು ಬಂದಿವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅಂತರಂಗ ಬಹಿರಂಗ ಎರಡೂ ಕೂಡ ಶುಚಿಯಾಗಿರಬೇಕು. ಅದಕ್ಕೆ ಬಸವಣ್ಣವರು ಸಪ್ತ ಸೂತ್ರಗಳನ್ನು ಹೇಳ್ಕೊಂಡು ಬಂದ್ರು. ಕಳಬೇಡ, ಕೊಲಬೇಡ, ಹುಷೆ ನುಡಿಯಲು ಬೇಡ, ಮುಣಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದುರಳಿಯಲಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರ ಈ ಸಪ್ತಸೂತ್ರಗಳ ಅರ್ಥವನ್ನು ತಿಳ್ಕೊಂಡು ಬಿಟ್ವಿ ಅಂದ್ರ ಅಂತರಂಗ ಸ್ವಚ್ಛ ಆಗ್ತದ, ಬಹಿರಂಗನೂ ಶುದ್ಧಿ ಆಗ್ತದ. ಯಾಕಂದ್ರ ಬಹಿರಂಗ ಶುದ್ಧಿ ಆಗ್ತಂದ್ರ ಅಂತರಂಗ ತಾನೇ ಶುದ್ಧವಾಗಿರ್ತಕ್ಕಂಥದನ್ನ ಹುಡುಕ್ತೈತಿ. ಬಹಿರಂಗವಾಗಿ ನಾವು ಶುದ್ಧ ಆದಿವಿ ಅಂದ್ರ ಅಂತರಂಗ ಕೂಡ ಶುದ್ಧವಾಗಿರ್ತಕ್ಕಂಥದ್ದನ್ನ ಹುಡುಕ್ತೈತಿ. ಹೇಗ ಅಂದ್ರ ಮುಂಜಾನೆ ಎದ್ದ ಕೂಡಲೇ ತಾಯಂದಿರು ಮುಖಾರ್ಜನೆ ಮಾಡಿಕೊಂಡ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ತಾರೆ. ಕಸ ಹೊಡೆಯೋದು, ನೀರು ಹೊಡೆಯೋದು, ಮನೆ ಮುಂದ ರಂಗೋಲಿ ಹಾಕೋದು, ಕಸಮುಸರಿ ಮಾಡೋದು, ಹೌದಿಲ್ಲ, ಒಗ್ಯಾನ ಒಗೆಯೋದು, ಇವನ್ನೆಲ್ಲ ಮಾಡ್ತಾರೆ. ಮಾಡಿದ ಮೇಲೆ ಹೊತ್ತು ಅವಾಗ ಅವ್ರಿಗೆ ಮೈ ತುಂಬ ಅದು ಬೂದಿರೆ ಹತ್ಲಿ, ಹೌದಿಲ್ಲ, ಏನ್ ಹಚ್ಚಿದ್ರು ಅದು ನಡೀತಿರ್ತದ. ಹೊರಸ್ ಓದ್ತಿರ್ತಾರ, ಹಂಗ ಮೂವತ್ತೆಲ್ಲ ಆಗಿರ್ತದ, ಹಾಗೆ ಕೆಲಸ ಮಾಡ್ತಿರ್ತಾರ. ಅದಾದ ನಂತರ ಯಾವಾಗ ಸ್ನಾನ ಮಾಡಿ ಮಡಿಬಟ್ಟೆ ತೊಟ್ಕೊಂಡು ಹೊರಗೆ ಬರ್ತಾರೋ ಅಲ್ಲೇನಾದ್ರೂ ಹೊಲಸಿತ್ತಂದ್ರೆ ಯಾರು ಮುಟ್ಟಂಗಿಲ್ಲ. ನಾ ಜಳಕ ಮಾಡಿ ಸರಿ ಅದ. ಆ ತಾಯಿ ಮುಸ್ರಿ ತಿಕ್ಕಿದ್ಲು, ಆ ಮಸಿ ಹೈತು, ಏನೆಲ್ಲಾ ಕಡೆ ಹೈತ, ಸೀರೆಗೆ ಹೈತು, ಮುಖಕ್ಕೆ ಹೈತು, ಕೈಗೆ ಹೈತು, ಎಲ್ಲಾ ಹೈತು. ಅವಾಗ ವಿಚಾರ ಮಾಡ್ಲಿಲ್ಲ. ಹೌದಿಲ್ಲ, ಯಾವಾಗ ತಾನು ಬಹಿರಂಗವಾಗಿ ಶುದ್ಧಿ ಆದಳು, ಸ್ನಾನ ಮಾಡ್ಕೊಂಡ ಶುದ್ಧವಾಗಿ ಹೊರಗೆ ಬಂದಳು, ಅವಾಗ ಏನಾಯ್ತು, ಮನಸ್ಸು ಕೂಡ ಅಲ್ಲೇ ಅಂತರಂಗ ಏನ್ ಮಾಡ್ತಂದ್ರೆ ಅದು ಹೊಲಸದ ಮುಟ್ಟುಬೇಡಿಗೆ. ಮನಸ್ಸು ಕೂಡ ಅಲ್ಲೇ ಏನಾಗ್ತದ, ಶುದ್ಧಿ ಆಗ್ತದ. ಅದಕ್ಕೆ ಹೇಳಿದ್ರೆ ಬಸವಣ್ಣವರು, ಬಹಿರಂಗ ಶುದ್ಧಿ ಆಗ್ತಂದ್ರೆ ಅಂತರಂಗ ಶುದ್ಧಿ ಆಗ್ತದ. ಬಹಿರಂಗ ಹೆಂಗ್ ಶುದ್ಧಿ ಅಂದ್ರೆ ನಡವಳಿಕೆ, ನಡೆ ನುಡಿ ಶುದ್ಧವಾಗಿರ್ಬೇಕು. ನಡೆ ನುಡಿ ಶುದ್ಧ ಆತಂದ್ರ ಅಷ್ಟ ಅಂತರಂಗನು ಶುದ್ಧ ಆಗ್ತದ. ಹೌದಿಲ್ಲ, ನಂದು ನಡೆಯೋದೊಂದು ಪರಿ, ನುಡಿಯೋದೊಂದು ಪರಿ ಆತು ಅಂದ್ರ ಜನ ಮೆಚ್ಚಂಗಿಲ್ಲ. ಜನ ಮೆಚ್ಚತಾರ, ಏನ ಮಾಡಿದ್ರ ವೇಷಭೂಷಣಕ್ಕೆ ಜನ ಮೆಚ್ಚಬಹುದು, ಆದರೆ ಭಗವಂತ ಮೆಚ್ಚಂಗಿಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರ ನಡೆ ನುಡಿ ಶುದ್ಧಿ ಇತ್ತಂದ್ರ ಯಾರ್ದು ಹೆದರಿಕೆ ಇಲ್ಲ. ಅದಕ್ಕ ಸರ್ವಜ್ಞ ಮೂರ್ತಿ ಹೇಳ್ಕೊಂಡು ಬಂದ್ರು, ಏನು, ಕಚ್ಚೆ ಕೈ ಬಾಯಿ ತನ್ನ ಇಚ್ಛೆಯಲ್ಲಿದ್ದಾರೆ, ಅಜನಪ್ಪ ಅಚ್ಯುತನಪ್ಪ, ಲೋಕದಲ್ಲಿ ನಿಶ್ಚಿಂತನಪ್ಪ, ಸರ್ವಜ್ಞ ಅಂತ ಹೇಳ್ಕೊಂಡು ಬರ್ತಾರೆ. ಮೂರು ವಸ್ತುಗಳು ನೀವು ಪಚ್ಚಿದ್ರಿ ಅಂದ್ರ ಈ ಲೋಕದೊಳಗೆ ಯಾರಿಗೂ ಹೆದರುದಕ್ಕೊಳಂಗಿಲ್ಲ. ಭಗವಂತನಿಗೆ ಹೆದರುವಂತಹದ್ದು ಬರಂಗಿಲ್ಲ. ಯಾವುದು, ಕಚ್ಚೆ ಕೈ ಬಾಯಿ. ಇವು ಮೂರು ಒಳಗೆ ನೀವು ಶುದ್ಧವಾಗಿದ್ರಿ ಅಂದ್ರ ಜಗತ್ತು ನಿಮಗೆ ಬಾರ್ತೈತಿ. ಜಗತ್ತು ನಿಮಗೆ ಬಾರ್ತದ, ಹೌದಿಲ್ಲ. ಜಗತ್ತಿನೊಳಗೆ ಕೀಳಾಗಿ ಕಾಣೋದು ಎದಕ್ಕ ಅಂದ್ರ ಇವು ಮೂರು ಶುದ್ಧ ಇರ್ಲಿಕ್ಕಂದ್ರ ಜನರ ದೃಷ್ಟಿಯೊಳಗ ಅವ್ನು ಶ್ರೀಮಂತರ ಇರ್ಲಿ, ಹಾಗರ ಇರ್ಲಿ, ಸುಮ್ಮ ಅದಕ್ಕೆ ಹೋಗಿ ಮುಂದೆ ಬಂದಾಗ ಕಿಮ್ಮತ್ ಕೊಡ್ತಾರೋ. ಮತ್ ಈ ಮೂರು ಶುದ್ಧ ಇರ್ಲಿಕ್ಕಂದ್ರ ಆಡ್ಕೊಳಕ್ ಚಲೋ ಮಾಡ್ತಾರೆ. ಅದಕ್ಕ ಹೇಗಿರ್ಬೇಕು ನಾವಂದ್ರ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಇಷ್ಟ. ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲವೂ ಚೆನ್ನಾಗಿರ್ಬೇಕು. ಯಾರು ನೋಡಂಗಿಲ್ಲತ್ತ ಎಲ್ಲರ ಹೋದಾಗ ಏನಾರ ಮಾಡೋದಲ್ಲ. ನಿನ್ನ ಅಂತರಾತ್ಮ ಹೇಳ್ತಿರ್ತದ, ನಿಂದು ಸರಿ ಇಲ್ಲೋ, ನಡಿತಿ ಒಂದ್ ಕಡೆ. ಅದಕ್ಕ ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕಾದ್ರ ಈ ಮೂರು ಶುದ್ಧಿ ಇಟ್ಕೊಂಡ್ರೆ ಸಾಕು ನಾವು. ಆ ರೀತಿಯಾಗಿ ಇಲ್ಲಿ ಅಂತರಂಗವನ್ನು ನಾವು ಶುದ್ಧಿ ಇಟ್ಕೊಂಡ್ವಿ ಅಂದ್ರೆ ಇನ್ನೊಬ್ಬರ ಬಗ್ಗೆಲ್ಲ ಮಾತಾಡ್ಕೊಳ್ಳೋದಾಗ್ಲಿ ಆಡ್ಕೊಳ್ಳೋದಾಗ್ಲಿ ಬಿಟ್ಟು ಹೋಗ್ಬಿಡ್ತದ. ಅದ ಸಮಯನ ಭಗವಂತನ ನಾಮಸ್ಮರಣೆಯಲ್ಲಿ ಕಳೀರಿ. ಅವರಿವರ
ಬದ್ದಲು ಮಾತಾಡೋಕ್ಕಿಂತ ಭಗವಂತನ ನಾಮಸ್ಮರಣೆಯಲ್ಲಿ ನೀವು ಜೀವನವನ್ನ ಕಳೆದು ಬಿಟ್ರ ಅದೊಂದು ತಪಸ್ಸಾಗ್ತದೆ. ಅದಕ್ಕಾಗಿ ನಾವು ಅಂತಃಕರಣ ಶುದ್ಧಿ ಆಗಬೇಕಾಗಿತ್ತು ಅಂದ್ರ, ಇವೆಲ್ಲವೂ ದೂರ ಆಗಬೇಕಾಗಿತ್ತು ಅಂದ್ರ ಗುರು ಕೃಪೆಯನ್ನು ಪಡಿಬೇಕು. ಹಂಗ ಅಂತಃಕರಣ ಶುದ್ಧಿಗಾಗಿ ಮಹಾರಾಜ ಮತ್ತ ತಾನು ಬಬಲಾದಿಗೆ ಬಂದು ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಯಾವ ಸದಾಶಿವಪ್ಪನಿಗೆ ಅಲ್ಲೇನಾದ ಅಂದ್ರ ತನ್ನ ಅಹಂಕಾರವನ್ನು ಬಿಟ್ಟು ರಾಜ್ಯ ಅನ್ನತಕ್ಕಂಥ ಅಹಂಕಾರವನ್ನು ಬಿಟ್ಟು ಏನ್ ಮಾಡದ ಅಂದ್ರೆ ದೀರ್ಘದಂಡ ನಮಸ್ಕಾರ ಹಾಕಿಲ್ಲ. ಎಲ್ಲಿ ಅಹಂಕಾರ ಹೋಗ್ತದನೋ ಅಲ್ಲೇ ದುಃಖ ದೂರ ಆಗ್ತದ. ಒಳಗ ಅಹಂ ಇತ್ತು ಅಂದ್ರ ಬಾಗಿಸ್ಕೊಡಂಗಿಲ್ರಿ. ಒಳಗ ಅಹಂಕಾರ ಇತ್ತು ಅಂದ್ರ ನಾ ಅನ್ನತಕ್ಕಂಥ ಅಹಂಕಾರ ಇತ್ತಂದ್ರ ಅದು ಎಲ್ಲಿಯೂ ಬಾಗ್ಕೊಡಂಗಿಲ್ಲ. ಅದು ಗುರುನ ಇರ್ಲಿ, ದೇವರ ಇರ್ಲಿ, ಹಿರಿಯಾರ ಇರ್ಲಿ, ಯಾರ ಇರ್ಲಿ ಅವ್ರ ಮುಂದ ಬಾಗಂಗಿಲ್ಲ. ಯಾಕ ಅಂತ ಇರ್ತೈತಿ ಒಳಗ. ನಾ ಯಾಕೆ ಬಾಗ್ಬೇಕು ಅವ್ರಿಗೆ? ನಾ ಯಾಕೆ ಬಾಗ್ಬೇಕು? ನಾ ಅನ್ನತಕ್ಕಂಥ ಅಹಂಕಾರ ಅಲ್ಲ ಮನುಷ್ಯನ ಅಧಪತನಕ್ಕೆ ಎಳೆದು ಬಿಡ್ತಾರ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅಹಂಭಾವವನ್ನು ಬಿಡಬೇಕು, ವೃದ್ಧಾಚಾರಿಯಾಗಿರಬೇಕು. ಸದ್ಗುರುವಿನಿಂದ ಕಿಂಕರತ್ವವನ್ನ ಆತನ ಸೇವಕನಾಗಿ ಏನ್ ಮಾಡ್ಬೇಕಂದ್ರ ಭಕ್ತಿ ಪ್ರಣಾಮಗಳನ್ನ ಹಾಕ್ಬೇಕು. ಎಂತ ಮಹಾರಾಜನಿದ್ರು ಕೂಡ ಅವನು ಇರೋದ 3 ತಾಸಿಲ್ ವಾದ ಮೇಲೆ ಇಟ್ಕೊಳ್ಳೋದು 3 ತಾಸು, ಮತ್ತೇನು ಹೆಚ್ಚು ಇಟ್ಕೋತಾರ? ಹೌದಿಲ್ಲ? ಇದಕ್ಕೆ ಏನಾದ್ರು ಕಿಮ್ಮತ್ ಐತೇನ ಅಂತಾರ. ಅಹಂಕಾರ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ನಿನ್ನ ತಲೆಗೆ ಏನಾದ್ರೂ ಕಿಮ್ಮತ್ ಐತೇನ? ಇರೋ ತನಕ ಅಷ್ಟ, ವಾದ ಮೇಲತ್ತ ಇಲ್ಲ. ವ್ಯಾಧನೊಂದು ಮಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ಬಸವಣ್ಣವ್ರು ಹೇಳ್ಕೊಂಡು ಬರ್ತಾ. ವ್ಯಾಧನೊಂದು ಮೊಲನ ತಂದರೆ ಸುಲಿವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳದ ದೊರೆ ಎಂದರೆ ಒಂದಡಿಗೆ ಕೊಂಬವರಿಲ್ಲ. ಮೊಲಗನಿತ್ತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ನರನ ಬಾಳುವೆ ಅಂತ ಬಸವಣ್ಣವ್ರು ಹೇಳ್ಕೊಂಡು. ಒಬ್ಬ ಬೇಟೆಗಾರ ಬ್ಯಾಟೆ ಆಡ್ಕೊಂಡು ಒಂದು 4 ಮೊಲ ತಂದಂದ್ರೆ ಅದಕ್ಕೆ ಬೆಲೆ ಕಟ್ಟಿ ಕೊಂಡ್ಕೋತೀವಿ ನಾವು. ಕೊಂಡ್ತೀವಿ. ಮೊಲ ಬ್ಯಾಟೆ ಆಡ್ಕೊಂಡು ಬಂದ, ಏನ ಬ್ಯಾಟೆ ಆಡ್ಕೊಂಡು ಬಂದ ಮಾರಾಕ್ ಕುಂತ ಆದ್ರೆ ಅದಕ್ಕೆ ಬೆಲೆ ಕಟ್ಟಿ ತಗೋದ ಜನ. ವ್ಯಾಧನೊಂದು ಮೊಲನ ತಂದರೆ ಅಂತ ಹೇಳಿದ್ರು ಬಸವಣ್ಣವರು. ಒಬ್ಬ ಬೇಟೆಗಾರ ಬ್ಯಾಟಿ ಆಡ್ಕೊಂಡು ಮೊಲ ತಂದ್ರೆ ಅದಕ್ಕೆ ಕಿಮ್ಮತ್ ಕಟ್ತೀವಿ ನಾವು. 100, 200, 300, 400 ಕಿಮ್ಮತ್ ಕಟ್ಟಿ ತಗೋತೀವಿ. ಅದಕ್ಕೆ ಏನ್ ಹೇಳಿದ್ರು ಅವರು? ನೆಲನಾಳದ ದೊರೆ ಎಂದರೆ, ಈ ನಾಡನ್ನೇ ಆಳಿರ್ತಕ್ಕಂಥ ದೊರೆ ಅದಾನಪ್ಪ, ಅರಸದಾನೋ ಸತ್ತಾನೋ ಅವನು ನಿನ್ನ ಮನ್ಯಾಗ ಇಟ್ಕೊ ಅಂದ್ರ 3 ತಾಸಿನ ಮೇಲೆ ಯಾರು ಇಟ್ಕೊಳಂಗಿಲ್ಲ. ಹೌದಿಲ್ಲ? 3 ತಾಸಿನ ಮೇಲೆ ಯಾರು ಇಟ್ಕೊಳಂಗಿಲ್ಲ. ಯಾರು ಇಟ್ಕೊತಾರ? ಇಲ್ಲ. ದೊರೆ ಅದಾನಪ್ಪ, ಏನ್ ಕೇಳಿದ್ದೆಲ್ಲ ಕೊಟ್ಟ, ನಿಮಗೆ ಇಟ್ಕೊಡ್ಲ ಅಂದ್ರೆ ಇಲ್ಲ. ಸತ್ ಮೇಲೆ ದೌಡ್ ಏನ ಆಸ್ತಿ ಮಾಡ್ಯಾನ, ಅಂತಸ್ತು ಮಾಡ್ಯಾನ, ಸಂಪತ್ತು ಮಾಡ್ಯಾನ, ನೋಡ್ಬೇಕು ಎಲ್ಲಿ ಬೇಕಂದ್ರೆ ರೊಕ್ಕ ಅದ, ಸಂಪತ್ತದ. ಸತ್ತ ಮೇಲತ್ತ ದೌಡ್ ಎಬ್ಸ್ರಿ. ನಾ ಮನ್ಯಾನವ್ರೆ ಹೇಳ್ತಾರ 3 ತಾಸಿನ ಮೇಲೆ ಆತಂದ್ರೆ ನೋಡೈತೆ ಎಲ್ಲಾರು ಬರೋರು ಬಂದಾರ್ರಿ, ಎಬ್ಬಿಸ್ಬಿಡ್ರಿ. 3 ತಾಸು ನಮ್ ತಗದ ಇಟ್ಕೊಳಂಗಿಲ್ಲ ಯಾರು. ಇಟ್ಕೊಳ್ಳಾರದಂತ ದೇಹವನ್ನು ತಗೊಂಡ, ಕಿಮ್ಮತ್ ಕಟ್ಲಾರದಂತ ಈ ದೇಹವನ್ನು ತಗೊಂಡ ಏನ್ ಮಾಡುದ್ರಿ? ಅದಕ್ಕ ಕಿಮ್ಮತ್ ಇರ್ಲಾರ್ದಂತ ಈ ಶರೀರಕ್ಕೆ, ಈ ದೇಹಕ್ಕ ಗುರುವಿನ ಮುಂದೆ ಕೆಡು. ಗುರುವಿನ ಮುಂದ ಪುಟ್ಟ ಕುಂಡ್ರು ತಳ್ಕೊಂಡ್ರು ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ರಾಜನಾಗಲಿ, ಮಹಾರಾಜನೇ ಆಗಲಿ, ಧನಿಕನಾಗಲಿ, ಬಡವನೇ ಆಗಲಿ, ಗುರುವಿನ ಮುಂದೆ ಎಲ್ಲರೂ ಅಷ್ಟ ಸೇವಕರ ಹಾಗೇನೆ ಇರಬೇಕು. ಹೌದಲ್ಲ? ಇಬ್ಬರು ದೋಸ್ತರು ಇದಕ್ ಹೊಂಟಿದ್ರು, ಎಲ್ಲರೂ ಗುಡ್ಡಕ್ ನಡ್ಕೋತ ಹೊಂಟಿದ್ರು. ಅರ್ಧ ದಾರಿಗೆ ಹೋಗ್ಬಿಡೋದು. ಒಬ್ಬ ದೋಸ್ತನ್ ಚಪ್ಪಲ ಹೋಗ್ಬಿಟ್ಟು ಹರಿದ್ರು. ಅವ ಇನ್ನ ಏನ್ ಮಾಡ್ಬೇಕು? ಇವ್ರು ಬಿಟ್ಟ ಹೋಗ್ಬೇಕಲ್ಲ. ಅವಾಗ ಕಡೆ ಒಂದ್ ಈಟ್ ಮುಂದೆ ಹೋಗ್ಬಿಡ. ಅವ್ನ ತೋಟದಾಗ ಒಂದು ಮನಿ ಬೇಕು, ದೊಡ್ಡ ಸಾವುಕಾರ ಮನಿ. ಅಲ್ಲಿ ಹೋದ್ರ ಸಾವುಕಾರ ಅಲ್ಲಿ ಬರಿಪ ಯಾರು ಅಂದ್ರು. ಏನ್ರಿಲ್ಲಪ್ಪ, ನಾ ಇಂಥ ಊರವ್ರು ಎಲ್ಲರೂ ಗುಡ್ಡಕ್ಕೆ ಹೊಂಟಿದ್ವಿ ನಡ್ಕೋತ, ಬಿಟ್ಟ ಕಾಲಾನ ಹರಿದಾವ್ರಿ, ಇಲ್ಲಿ ಬಿಟ್ಟು ಹೋಗ್ತೀವೋ ಬರಾಗ ಮತ್ತ ಅವ್ನ ತಗೊಂಡ್ ಹೋಗ್ತೀರಿ ಒಂದು, ಹಿಂಗಾರ ಅಲ್ಲಿ ಬಿಟ್ಟು ಹೋಗಪ್ಪ ಅನ್ನ. ಅಲ್ಲಿ ಬಿಟ್ಟು ಹೋಗನ್ ನಾವು. ಆಯ್ತು ಅಂತ ಹೇಳಿ ಬಿಟ್ರು. ಹೋದ್ರು. ಹೋಗಿ ಎಲ್ಲೊಂದು ಜಾತ್ರೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋದು ಅನ್ಕೋತ ತಮ್ಮ ಇದ್ರೊಳಗೆ ಬಂದ್ರು. ಬರಾಗ ಇನ್ನೇನ 1-2 ಕಿಲೋಮೀಟರ್ ಇತ್ತು. ಬರುತ್ತ ಶಿಸ್ತು ಟೈಟ್ ಆಗಿ ಬಂದಿದ್ರು ಅವರು.
ನೋಡ್ಬೇಕು. ನಾವು ದೇವಸ್ಥಾನಕ್ಕೆ ಎದಕ್ ಹೋಗಿರ್ತೀವಿ, ಏನ್ ಮಾಡಕ್ ಹೋಗಿರ್ತೀವಿ ಅನ್ನೋದ ಇದೇ ಇರಂಗಿಲ್ಲ. ಹೌದಿಲ್ಲ? ಹೋಗಿ ಮುಗಿಸ್ಕೊಂಡು ಬಂದ್ರು, ನಡೆದ ಕುಡಿದು ಹೊಟ್ಟೆಗೆ ಕೈ ಒಬ್ಬಗ ಒದ್ದಾಟ ಚಾಲು ಆತು. ಹಂಗ ಜಕೋತ್ ಬಂದ ಅವನ್ ಕರ್ಕೊಂಡ ಬರ್ಕೊಡ್ದ. ಇವ್ರೇನ ಚಪ್ಪಲ್ ಬಿಟ್ಟು ಹೋಗಿದ್ರಲ್ಲ ಆ ಮೆಟ್ಟಾಕ್, ಆ ಹೊಲದ ಮಾಲಕ್ನ ಮನೆ ಅಂತಕನ ಬಂದ ತೀರ್ಕೊಂಡಾಗ ಅವ ಓಡಿ ಹೋಗಿ ಹೇಳ್ತಾನ, ಮಾಲಕ್ರ ಯಾರಪ್ಪ ಏನಂದ, ನಾವ್ ಹಿಂಗ್ ಬಿಟ್ಟು ಹೋಗಿದ್ರಲ್ಲ ಚಪ್ಪ. ಹೌದಾ, ಒಯ್ದ್ರಿ ಒಯ್ದಲ್ರಿ, ನಮ್ಮ ದೋಸ್ತ ಹೋಗಿ ಹೊಳ್ಳಿ ಬರಾಗ ಇಲ್ಲೇ ನಿಮ್ಮ ಹೊಲದ ಸೀಮಿಗೆ ಇಲ್ಲೇ ತೀರ್ಕೊಂಡಾನ. 1 ತಾಸು 2 ತಾಸು ಇಲ್ಲೇ ಬಿಟ್ಟ ನಮ್ಮ ಮಂದಿನೆಲ್ಲ ಕರ್ಕೊಂಡ್ ಬರ್ತಾನ, ಆ ನಂತರ ಕರ್ಕೊಂಡು ತಗೊಂಡ್ ಹೋಗ್ತಿರಿ ಅಂದ. ಹೇಳ್ದವ ಮಾಲಕ್, 100 ಜೋಡಿ ಚಪ್ಪಲ್ ತಂದ್ಬಿಡಿ ಕಾಯ್ತಿನ ಕರೆ, ಅದನ್ನ ಮೊದಲು ಎಬಸಿದ್ದಂದ. ಹೌದಿಲ್ಲ? ಇನ್ನ 100 ಜೋಡಿ ಚಪ್ಪಲ್ ತಂದ್ಬಿಡಿ, ನಾ ಕಾಯ್ಕೊತ್ಕೊಂಡಿರ್ತೀನಿ, 4 ತಿಂಗಳು ಬಿಟ್ಟು ಬಾ, ಆದ್ರೆ ಇದನ್ನ 4 ನಿಮಿಷ ಇಡಂಗಿಲ್ಲ, ಎಬಸ್ ಮೊದಲು ಇದನ್ನ ನಾವು. ಹೌದಿಲ್ಲ? ಏನು ಶರೀರಕ್ಕೆ ಕಿಮ್ಮತ್ ಅದ ರೀ. ಅದಕ್ಕಾಗಿ ಇಂಥ ನಡೆ ನುಡಿ ಶುದ್ಧವಾಗಿರ್ಲಿಲ್ಲ ಅಂದ್ರೆ ಏನು ಇದಕ್ಕ ಬೆಲೆ ಇರಂಗಿಲ್ಲ. ನಡೆ ನುಡಿ ಶುದ್ಧವಾಗಿತ್ತಂದ್ರೆ ಜಗತ್ತವಾಗ್ತದೆ. ಅಂತ ಭಾಗುವಂತ ಸಂಸ್ಕೃತಿಯನ್ನು ನಾವೇನ್ ಮಾಡ್ಕೊಳ್ಬೇಕಂದ್ರ, ಮನ್ಯಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ಬೇಕ, ಗೌರವ ಕೊಡ್ಬೇಕ. ಅಜ್ಜ ಅಜ್ಜಿ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಅವ್ರ ಗೌರವ ಕೊಡ್ಬೇಕು, ಅವರ ಮಾತುಗಳನ್ನ ಕೇಳ್ತಿರ್ಬೇಕು. ಬರುವಂತ ಊರೊಳಗೆ ಹಿರಿಯರು ಇರ್ತಾರ, ಅವ್ರ ಎದುರಿಗೆ ಬಂದ್ರೆ ಕಿಮ್ಮತ್ ಕೊಡ್ಬೇಕು, ಗೌರವ ಕೊಡ್ಬೇಕು. ಅವ್ರು ಅವಾಗೆಲ್ಲ ಇತ್ರಿ. ಈಗ ಅದೆರಡೂ ಕಡೆನೂ ತಪ್ಪಾಗತ್ತೆ. ಹಿರಿಯರು ಹಂಗಿಲ್ಲ, ಹುಡುಗರು ಹಂಗಿಲ್ಲ. ಯಾಕೆ ಇಬ್ಬರ ಮೇಲೆ ಹೋಗಿರ್ಬೇಕು, ನಾವೇನ್ ತಪ್ಪು ಮಾಡಿದ್ರೆ ನನಗ ಅನ್ಬೇಡ್ರಿ, ನಿಮ್ ತಪ್ಪು ನಿಮ್ಗ ಗೊತ್ತಿರ್ತಾವ. ಅದಕ್ಕಾಗಿ ಈ ಕಿಮ್ಮತ್ತು ಯಾವಾಗ ಬರ್ತದೆ, ಇದಕ್ಕೆ ಶರೀರಕ್ಕೆ ಗೌರವ ಯಾವಾಗ ಬರ್ತದೆ ಅಂದ್ರೆ, ನಾನು ಒಬ್ಬ ಸೇವಕ ಅನ್ನತಕ್ಕಂಥ ಭಾವವನ್ನು ಇಟ್ಕೊಂಡು, ಅಹಂಕಾರವನ್ನು ಬಿಟ್ಟುಕೊಂಡು ಯಾವಾಗ ಗುರುವಿಗೆ ಶರಣಾಗಿ ಆ ಭಕ್ತಿಯನ್ನು ಮಾಡ್ಕೊತ ಹೋಗ್ತಿ, ಇದಕ್ಕೆ ಏನ್ ಬರ್ತದ ಅಂದ್ರ ಒಂದು ಗೌರವ ಸಿಗ್ತದಪ್ಪ. ಅದಕ್ಕಾಗಿ ರಾಜರಾಗಿದ್ರು ಕೂಡ ಸದಾಶಿವಪ್ಪನವರ ಮುಂದೆ ಮಂಡಿ ಊರಿದ್ರಪ್ಪ, ತಪ್ಪಾತು ಅಂತ ಹೇಳಿ ಹೇಳ್ಕೊಟ್ಟಾಗ ಅವರ ಅನುಗ್ರಹದಿಂದ ಅವರಿಗೆ ಅಲ್ಲಿ ಹುಳುಗಳಾಗ್ಲಿಲ್ಲ, ಪ್ರಸಾದ ಆಗಿಸಿತ್ತು. ಅನಂತರ ಆನಂದದಿಂದ ಬೆಳ್ಕೊಂಡು ಬಂದ್ರು ಅನ್ನತಕ್ಕಂಥ ಕಥೆಯನ್ನು ನಾವು ಕೇಳ್ಕೊಂಡು ಬಂದಿವಿ. ಹಿಂಗ ಅವರು 100 ಲೀಲೆಗಳಾಗಿ ಹೋಗ್ಯಾವ. ಸಿಕ್ಕುದು ಸ್ವಲ್ಪ ನಮಗ, ನಿಮಗೆ ಯಾರ್ಯಾರು ಗೊತ್ತಿದ್ರೆ ಹೇಳ್ರಿ, ಆ ನಂತರ ಮುಂದೆ ಮತ್ತೆ ಹೇಳಕ್ ಬರ್ತದ. ಇನ್ನ ಸದಾಶಿವಪ್ಪನವರ ಪ್ರತಿನಿತ್ಯ ಹರಿಯು ನೀರಿದ್ದಂಗ ಒಂದ ಕ್ಷಣದಲ್ಲಿ ಇರ್ತಿದ್ದಿಲ್ಲ. ಯಾವ ಭಕ್ತರಿಗೆ ಕೃಪಾ ದೃಷ್ಟಿ ಬೀಳ್ಬೇಕು ಅವ್ರಿಗೆ ಸಿಗುತ್ತಿತ್ತು, ಯಾರಿಗಿಲ್ಲ ಅವ್ರಿಗಿಲ್ಲ ಇಲ್ಲ. ಹರಿಯುವ ನೀರರ ಸತತವಾಗಿ ಒಂದ ಕ್ಷಣದಲ್ಲಿ ಇರ್ತಿದ್ದಿಲ್ಲ. ಭಕ್ತರ ಉದ್ಧಾರಕ್ಕಾಗಿ ನಾಡನ್ನೇ ದೇಶವನ್ನೇ ತಿರುಗುವಂತ ಯಾವ ಸದಾಶಿವಪ್ಪ. ಹಾಗ ಒಂದು ಸಲ ಮಠದ ದಾಸೋಹಕ್ಕಾಗಿ ಭಿಕ್ಷಾ ಮಾಡ್ಕೋತ ಈ ಕಡೆ ರಬಕವಿ ಬನಟ್ಟಿ ಕಡೆ ಬರ್ತಾರ. ಆ ಕಡೆ ಎಲ್ಲ ತೀರ್ದಾಳು, ಆ ಕಡೆ ಎಲ್ಲ ಭಿಕ್ಷಾ ಮಾಡ್ಕೊಂಡ ರಬಕವಿ ಹತ್ರ ಹೊಸೂರ್ ಗ್ರಾಮ ಐತಿಲ್ರಿ, ಹೊಸೂರ್ ಗ್ರಾಮಕ್ಕ ಸದಾ ಕಾಲ ಹೋಗ್ತಿದ್ರು. ಭಕ್ತಿ ಜನ ಇದ್ರ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಚಂದ ಐತಿ ಕತಿ. ಹಾಗ ಅಂದ್ರ ಸಾಕಷ್ಟು ಜನ ಭಕ್ತರಿದ್ರಲ್ಲಿ. ಇವ್ರು ಬಂದ್ರೆ ಸಾಕು, ಭಗವಂತನೇ ಬಂದ ಅಂತ ಓಡಿ ಬಂದ ಸದ್ಭಕ್ತರು ಅವರ ಸೇವಾ ಮಾಡ್ತಿದ್ರು. ಆ ಊರೊಳಗ ಎಲ್ಲರೂ ಭಕ್ತರಾಗಿ ಇರಂಗಿಲ್ರಿ, ಅವರು ಇರೋರಲ್ಲ. ನಮಸ್ಕಾರ ಮಾಡೋರು ಇದ್ರಂದ್ರ ಬಯ್ಯವ್ರು ಇಂದ ಮಂದಿ ಇರವ್ರ. ಅದೊಂದು ಗ್ಯಾಂಗ, ಒಂದ್ 10-20 ಮಂದಿ ಗ್ಯಾಂಗನ ಇತ್ರಿ. ತರುಣ ಹುಡುಗರು ಇದ್ರು. ಯಾರಾದ್ರೂ ಮಹಾತ್ಮರು ಊರಿಗೆ ಬಂದ್ರಂದ್ರೆ ಅವ್ರ ನಿಂದ ಮಾಡೋದು, ಅವ್ರ ಪರೀಕ್ಷೆ ಮಾಡೋದು, ಅವ್ರಿಗೆ ಏನಾರು ಕುಚೇಷ್ಟೆ ಮಾಡೋದು ಮಾಡ್ತಿದ್ರು. ಯಾರಾದ್ರೂ ಮಹಾತ್ಮರು ಬಂದ್ರ, ಸಾಧು ಸಜ್ಜರು ಇಂಥವ್ರು ಯಾರು ಬಂದ್ರ, ಇದೇನಿದು ಗ್ಯಾಂಗ್ ಇತ್ಲ, ಆ ಗ್ಯಾಂಗಿನ ಹುಡುಗರೆಲ್ಲ ಕೂಡಿ ಕುಚೇಷ್ಟೆ ಮಾಡವ್ರು, ಚೇಷ್ಟೆ ಮಾಡವ್ರು. ಅವ್ರಿಗೆ ಎಷ್ಟೋ ಜನ ಹೇಳಿದ್ರು, ತಮ್ಮ ಮಹಾತ್ಮರ ಜೊತೆ ಕುಚೇಷ್ಟೆ ಮಾಡವ, ಅವ್ರ ಜೊತೆ ಅಗೌರವದಿಂದ ನಡ್ಕೋಬೇಡ್ರಿ, ಅದು ನಿಮಗ ಶಾಪ ಆಗಿ ಪರಿಣಾಮ ಆಗ್ತದ, ಅದರಿಂದ ನೀವು ದುಃಖ ಪಡಬೇಕಾಗ್ತದ. ಮಹಾತ್ಮರಂದ್ರೆ ಹೆಂಗಿರ್ತಾರ ಅಂದ್ರ, ಮ್ಯಾಲ ನೋಡಕ್ ಅಷ್ಟ ಸುಣ್ಣ ಎಷ್ಟು ಚಂದ ಇರ್ತೈತಿವ, ಸುಣ್ಣ ನೋಡಕ್ ಬೆನ್ನಿಗತ್ತೆ ಇರ್ತೈತಿ, ಒಳಗ್ ಕೈ ಹಾಕಿದ್ರ ಏನಾಗ್ತದ್ರಿ? ಹಾಕಿ ನೋಡ್ರಿ ನಾಳೆ
ಹೌದಲ್ಲ? ಅನುಭವಕ್ಕೆ ಬರ್ಬೇಕಲ್ಲ. ಮತ್ತ ಅನುಭವಕ್ಕೆ ಬರ್ಬೇಕಾದ್ರೆ ಹಾಕಿ ನೋಡ್ಬೇಕು, ಹಾಕಿದ್ದೀರಿ ಸುಟ್ಟು ಹೋಗ್ಬೇಕು ಕೈಯೆಲ್ಲ. ಹೌದಲ್ಲ? ನಾಳೆ ಶಾಂತವಾಗಿ ಕಂಡ್ರೆ ಸುಣ್ಣ ಒಳಗ ಬೇಗರ್ ತನ್ನ ಒಳಗೊಳಗೆ ಏನ್ರ ಬೆಂಕಿ ಉಂಡಿಯನ್ನ ಇಟ್ಕೊಂಡಿರ್ಬೇಕು. ಮ್ಯಾಲ ಬಹಳ ಬೆನ್ನಿಗತ್ತೆ ಕಾಣ್ತದ, ನಿಮ್ ಮ್ಯಾಲ ಮುಟ್ರಿ ತಂಪಡಿಸ್ತೈತಿ. ಅದ ಒಂದ್ 4 ಬಟ್ಟು ಒಳಗ ಸೇರಸರೆ ಹೇಳ್ತದ, ಚೊರ್ರದದ. ಹಂಗ ಮಹಾತ್ಮರ ಮ್ಯಾಲ ಬಹಳ ಶಾಂತರಾಗಿ ಕಾಣ್ತಿರ್ತಾರ, ಬಹಳ ಇದಾಗಿರ್ತಾರ. ಯಾರಿಗೆ? ಸಜ್ಜನರಿಗೆ ಬಹಳ ಶಾಂತರಾಗಿರ್ತಾರ. ಅದ ದುಷ್ಟರು ಇದ್ರಂದ್ರ ಅವ್ರಿಗೆ ಶಾಂತರಾಗಿ ಅವರಿಗೆ ಕೂಡ ಒಳ್ಳೆ ಮಾರ್ಗವನ್ನು ಬೋಧನೆ ಮಾಡ್ತಾರ. ಸಾಮ ಧಾಮ ದಂಡ ಕೊನೆಗೆ ಎಲ್ಲವನ್ನ ಮಾಡ್ತಾರ. ಈ ರೀತಿಯಾಗಿ ಕುಚೇಷ್ಟೆ ಮಾಡುವಂತ ಆ ಒಂದು ಯುವಕರ ತಂಡ ಅಲ್ಲ ಊರ ಹೊರಗಡೆ ಚಾವಡಿ ಹಿಂಗ ಕಟ್ಟಿ ಮೇಲೆ ಕೂತಿದ್ರು. ಸದಾಶಿವಪ್ಪನವರು ಕುದುರೆ ಮೇಲೆ ಬಂದ್ರು. ಮುತ್ತಪ್ಪನವರು ಅವರು ಕೂಡ ಮುತ್ತಪ್ಪ ಬಂದ ಅದರ ಕುದುರೆ ಚಾವಡಿ ಮುಂದೆ ಒಂದು ಗಿಡಕ್ಕೆ ಕಟ್ಟಿದ. ಅಲ್ಲೇ ಬಂದ ಸದಾಶಿವಪ್ಪನವ್ರು ಬಂದಾರಣ ಅಂತ ಎಲ್ಲಾ 10 ಜನ ಓಡಿ ಬಂದ್ರು. ಅವರಿಗೆ ಉಚಿತಾಸನವನ್ನು ಮಾಡಿ ಕಂಬಳಿ ಹಾಸಿ ಅದರ ಮೇಲೆ ಕೂಡ್ರಿಸಿ ಸದ್ಭಕ್ತರೆಲ್ಲ ಬಂದ ಅವರ ಶಿವ ದರ್ಶನ ಆಶೀರ್ವಾದ ಪಡ್ಕೊಂಡು ಹೋಗಾಕತ್ತಿದ್ರು. ಅವಾಗ ಇಷ್ಟು ಜನ ಬರೋದನ್ನು ನೋಡೆ ಆ ಯುವಕರ ಗುಂಪು ಏನ್ ಮಾಡ್ತಂದ್ರೆ, ಯಾರು ಬಂದವರು ಏನಿದು? ಅಲ್ಲೊಬ್ಬ ಸದ್ಭಕ್ತ ಇದ್ದ, ಅರ್ಜುನರ ಪಕ್ಕಿ ಸದ್ಭಕ್ತ. ಅವ ಗೂಟ ಹೊಡ್ಯಾಕತ್ತಿದಂದ್ರೆ ಎಲ್ಲರಿಗೂ ಗೊತ್ತು, ಸದಾಶಿವಪ್ಪನವ್ರು ಬರ್ತಾರ ಅಂತ ಸದ್ಭಕ್ತ. ಅಂತ ಸದ್ಭಕ್ತ ಸದಾಶಿವಪ್ಪನವ್ರ ಸದ್ಭಕ್ತ. ಆತ ಗೂಟ ಹೊಡ್ಯಾಕತ್ತಿದ್ರೆ ಇಲ್ಲಿ ಸದಾಶಿವಪ್ಪನವ್ರು ಬರ್ತಾರೋ ಅಂತ ತಿಳ್ಕೊತಿದ್ರ ಜನ. ಅಂತ ಅವ ಸದ್ಭಕ್ತ ಊಟ ಹೊಡೆದ, ಬಂದಲ್ಲಿ ಕಟ್ಟಿದ್ರು, ಕುಂತಿದ್ರಿ. ಜನ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ಬಳೋತ್ ಆದ ಮೇಲೊತ್ತ 1 ತಾಸು 2 ತಾಸು ಆದ ಮೇಲೊತ್ತ ಇವ್ರಂದ್ರು, ಇಷ್ಟಾದ್ ಜನ ಬಂದು ಹೋಗಾಕದೆ, ಸದಾಶಿವಪ್ಪನವ್ರು ಬಂದಾರು. ಹೌದನೋ ಅಂದ ಒಬ್ಬ ಹುಡುಗ. ಅವ್ರದ್ದು ಮಾತು ಬಾಳ ಕರಿಯಾಕೋತು, ಹೇಳಿದ್ ಸುಳ್ಳಾಗಂಗಿಲ್ಲತ್ತ. ಅವ್ರವ್ರಲ್ಲಿ ಚಾಲು ಆಗ್ತಿಲ್ಲ. ಹಂಗೂ ಇರ್ತಾರ, ಅವ್ರವ್ರಲ್ಲಿ ಚಾಲು ಬಾಳ ಕರೆ ಬರ್ತಾವತ್ತ, ಹೇಳಿದ್ ಸುಳ್ಳಾಗಂಗಿಲ್ಲತ್ತ. ಅವ್ರ ಆಶೀರ್ವಾದ ಮಾಡ್ರ ಚಲೋ ಆಗ್ತೈತಿತ್ತ, ಶಾಪ ಕೊಟ್ರಂದ್ರ ಕಷ್ಟ ಬರ್ತೈತಿತ್ತ. ಹಂಗ ಹಿಂಗ ತೆಲಿಗೆ ಬಂದಂಗ ಮಾತಾಡಕತ್ತಿದ್ರು. ಅಲ್ಲಿರ್ತಕ್ಕಂಥ ಇಂಥ ಹಿರಿಯರು ತಮ್ಮ ಹಾಗೆ ಮಾತಾಡ್ಬೇಡ್ರು ಅಂದ್ರ. ಮಾತಾಡ್ಬಾರ್ದು ಹಂಗಿಲ್ಲ, ಕುಚೇಷ್ಟ ಅಲ್ಲ, ಮಾತಾಡಬಾರ್ದು. ಹಂಗಂದ್ರೆ ಕೇಳಿಲ್ಲ, ಹಾಗೆ ಮಾತಾಡಿ ಕಡಿಗೆ ಬಂದ ಮಧ್ಯಾಹ್ನ ಆತ ಪ್ರಸಾದ ಮಾಡಿ ವಿಶ್ರಾಂತಿ ಬಿಡಾಕ್ತಿವ್ರು ಗುಡಿ ಒಳಗ. ಅವಾಗ ಏನಾತಂದ್ರ ವಿಶ್ರಾಂತಿ ಆದ್ಮೇಲೆ ಕುಂತಿದ್ರು. ಅಷ್ಟೊಳಗೆ ಇವರು ಎಲ್ಲಾರು ಏನ್ ಮಾಡಿದಂದ್ರೆ ಯುವಕರ ಸಂಘ ಅವನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಬ್ಬ ತರುಣ ಒಂದ್ ಚಂದನ ಬೆಳ್ಳನ ಹುಡುಗ ಸೀರೆ ಉಡಿಸಿರ್ರಿ. ಇವ್ರ ಮಾತು ಹೆಂಗ್ ಕರೆ ಹಾಕ ಅವ್ನು ಹುಡುನ್ಲ ಅಂತ ಹೇಳಿ ಸೀರೆ ಉಡಿಸಿದ್ರ. ಸೀರೆ ಉಡಿಸಿ ಹೊಟ್ಯಾಗ ಏನ್ ಮಾಡಿದ್ರು? ಅರಿವಿ ತುಂಬಿದ್ರು. ಹೊಟ್ಲಿದ್ದು ಹೆಣ್ಮಗಳ ಗತಿ ತಯಾರು ಮಾಡಿದ್ರು. ತಯಾರು ಮಾಡಿ ಚಂದನ ಹುಡುಗ, ಕೆಂಪನ ಹುಡುಗ, ಬಡಕಂಗೆ ಸೇಮ್ ಹೆಣ್ಗಳ ಹುಡುಗಿ ಗತಿನ ಕಾಣಕತ್ತಿದ. ಎಲ್ಲಾ ರೆಡಿ ಮಾಡ್ಕೊಂಡು ತಂದ ಏನ್ ಮಾಡಿದ್ರ ಅಂದ್ರ ಸದಾಶಿವಪ್ಪನ ಮುಂದೆ ಬಂದು ನಮಸ್ಕಾರ ಮಾಡಿಪ್ಪ, ಬಾಳ ದಿವ್ಸ ಆತ್ರಿ, ಒಂದ 5-6 ವರ್ಷದಿಂದ ಈ ತಾಯಿ ಹೊಟ್ಲೆ ಆಗಿದ್ದಿಲ್ಲ, ಈಗ ಹೊಟ್ಲೆದಾಳು, ಏನ್ ಹಡಿತಾಳ ಹೇಳ್ರಿ. ನೋಡ್ರಿ ಹಂಗಿರ್ತೈತಿ ಅಂದ್ರ ಪರೀಕ್ಷೆ ಮಾಡಬೇಡ್ರತ್ರ ಸಾಕಷ್ಟು ಹೇಳಿರ್ತಾರ, ಆದ್ರೂ ಕೇಳಂಗಿಲ್ಲ. ಅವಾಗ ಹುಡುಗರು ಕೇಳ್ತಾರ, ಯುವಕರು ಕೇಳ್ತಾರ, ಯಪ್ಪ ನಿಮ್ ಮಾತು ಕರೆ ಬರ್ತಾವತ್ತ, ಈ ಹೆಣ್ಮಗಳ ಬಾಳ ದಿವ್ಸಕ್ಕೆ ಹೊಟ್ಲೆಗಳ ಏನ್ ಹಡಿತಾಳ ಹೇಳ್ರಿ ಅಂದ್ರ ಅವಾಗ ಸದಾಶಿವಪ್ಪನವ್ರು ಅಂದ್ರು, ಬ್ಯಾಡ್ ಹೋಗ್ರು ಅಂದ್ರು. ಬ್ಯಾಡ್ ಹೋಗ್ರು ಅಂದ್ರು. ಹೌದಿಲ್ಲ? ಅದೇನೋ ಅಂತಾರಲ್ಲ, ಹನುಮಪ್ಪಗ ಗುಡ್ಡ ಹಿಂಗೆ ಎತ್ತಬೇಕಂತ ಹೇಳಿ ಕಲಿಸಿದಂಗ ಆಕೈತಿ. ಗುಡ್ಡ ಹಿಂಗೆ ಎತ್ತು ನೋಡ್ಬ, ಹಿಂಗೆ ಎತ್ತಬೇಕು ನೋಡಪ್ಪ ಹನುಮಪ್ಪ ಅಂದ್ರ. ಹೌದಿಲ್ಲ? ಸಂಜೀವಿನಿ ಪರ್ವತ ಇದ್ದಿದ್ದ ಕಾಲ್ ಬಂಡಿ ಎತ್ತುವತ್ತು ಹೇಳಿದಾಗ ಆಕತಿ. ಅದಕ್ಕೆ ಸದಾಶಿವಪ್ಪನವ್ರು ಬ್ಯಾಡ್ ಹೋಗ್ರು ಅಂದ್ರು. ಕೇಳಿಲ್ಲ, ಇಲ್ರಿಪ್ಪ ಏನ್ ಹೇಳ್ರಿ. ಮತ್ ಹೇಳ್ತಾರ ಬ್ಯಾಡ್ ಹೋಗ್ರು, ಎಲ್ಲ ಮಾಡಬಾರದಮ್ಮ, ಹಾಗೆಲ್ಲ ಈ ರೀತಿ ಇದನ್ನ ಮಾಡ್ಕೊಂಡು ಬರಬಾರ್ದು, ಅದು ಒಳ್ಳೇದಲ್ಲ, ಹೋಗ್ರಿ ಅಂದ್ರ ಸಮಾಧಾನ. ಆದ್ರೂ ಕೇಳಿಲ್ಲ ಅವ್ರ. ಇಲ್ರಪ್ಪ ಹೇಳಬೇಕು ಅಂದ್ರ ಕೂತಿರ್ತಕ್ಕಂಥ ಹಿರಿಯರು, ಬ್ಯಾಡ್ರು, ಮೊದಲ ಬೆಂಕಿ ಅದ, ಯಾವಾಗ ಬೆಂಕಿ ಹಾಕದ್ವಿ, ಯಾವಾಗ ಆ ಶಾಂತ ಇರ್ತೈತಿ ಹೇಳಕ್ ಬರಂಗಿಲ್ಲ.
ಕಾಡಿಗೆ ಚಾಗಿ ಉರಿದು ಬಿಡ್ತೈತಿ, ಬ್ಯಾಡ ಹೋಗ್ರಿ ಅನ್ನಕತ್ತಾರ. ಹೋಗ್ರಿ ಸುಮ್ಮಂದ್ರ ಹೇ ಸುಮ್ಕೊಂಡ್ರ ನಿನಗೇನ್ ಗೊತ್ತಾಕೈತಿ. ನಿಮ್ಮಂತವ್ರ ಹಿಂಗ್ ಮಾಡ್ಯಾರ ಎಲ್ಲಾ ಇಟ್ಟು ದೊಡ್ಡವ್ರ ಅಂದ್ರ ಇವ್ರು ನಿಮ್ಮಂತಾರ ಇವ್ನ ಹೆಂಗ್ ದೊಡ್ಡವ್ರು ಮಾಡಿಬಿಟ್ಟಾರ. ನೋಡಿ ಇವ್ರಿಗೆ ಹೆಂಗ್ ಬಂಡವಾಳ ಹೊರಗೆ ಹಾಕ್ತಿವಿ ಅಂದ್ರು ಆಯ್ತಂದ್ರ ಮತ್ ಏನ್ ಮಾಡ್ರ ಅಂದ್ರ ಯಪ್ಪಾ ಹೇಳ್ರಿ ಏನ್ ಹಡಿತಾವ ಹೇಳ್ರಿ ಅಂದ್ರು. ಅವಾಗ ಸದಾಶಿವಪ್ಪನೇರ ಏನ್ ಹಡಿತಾವ ಅಂತ ಹೇಳ್ರಿ ಅಂದಾಗ ಏನ್ ಹಡಿತಾಳೋ ಆ ಕೂಸು ಉಳಿತದ ಇದು ಸಾಪ್ತಾಪತ್ ಹೋಗಿ ಹಡದ ಅಂದ್ಬಿಟ್ರು. ನೀವು ಈಕೆ ಹೆಣ್ ಹಡಿತಾಳೋ ಹಡದ್ ನಾಳದ್ ಕೂಸು ಉಳಿತೈತಿ ಸಾಯ್ತೈತಿ ಹೋಗ್ರಿ ಅಂದ್ ಬಿಟ್ರು. ನಗಾಕೈತ್ರಿ ಇವ್ರೆಲ್ಲ. ಯಾಕ ಗಂಡ್ ಹುಡುಗದ ನಾವ. ಅವಾಗ ಸದಾಶಿವಪ್ಪನ ಏನ್ ಮಾಡ್ರಂದ್ರ ನಿನಗ್ ಮಕ್ಳು ಬೇಕಾಗಲ್ಲ ತಗೋ ಕಾರ್ಯಕ್ಕೆ ತಿನ್ನ ಅಂದ್ಬಿಟ್ರು. ಅದ್ ತಗೊಂಡ್ ಅವಾಗ ತಿಂದು ಬಿಡ್ತೀರಿ. ಯಾವಾಗ ಆ ಕಾರ್ಯಕ್ಕೆ ತಿಂದು ಲಿಂಗ ಪರಿವರ್ತನೆ ಸ್ತ್ರೀ ರೂಪ ಬಂದು ಬಿಡ್ತಾನೆ. ಇವರು ನಗಾ ಕಟ್ಟಾರ. ಗಂಡು ಹುಡುಗದಾನು ಸದಾಶಿವಪ್ಪ ಅತಿ ತಿಳಿಲ್ಲ ಸುಳ್ಳ ದೇವರ ಆದ ಈಗ ಮಾತ ಚಲೋ ಬರ್ತಾವ ಹಂಗ ಹಿಂಗ ಸತ್ಯ ಬರ್ತಾವ ಅಂತ ಹೇಳ್ತಾರೆ. ನೋಡ ಇವ್ ಗಂಡು ಹುಡುಗದಾನ ಅಂತ ಹೇಳಿ ವಸ್ತ್ರ ತೆಗ್ಯಾಕ ಹೋದ್ರ ನಾಚಕಿತ್ತದು. ಯಾಕ ಅಲ್ಲೇ ಹೆಣ್ಣು ರೂಪ ಬಂದ್ ಬಿಟ್ಟದ. ಗಂಡು ರೂಪ ಹೋಗಿ ಹೆಣ್ಣು ರೂಪ ಬಂದ. ಬಾಳ ದಿವಸ ಆಗಿಲ್ಲ ನಾವು ಇತ್ತಿತ್ಲಾಗೆ ಆದದ್ದ. ಹೆಣ್ಣು ರೂಪ ಬಂದು ಬಿಡ್ತು. ಬಾಬರಾಗಿ ಬಿಟ್ರು ಅವ್ರು ಹೆಣ್ಣು ರೂಪ ನೋಡಿ. ಗಂಡು ಹುಡುಗ ಹೆಣ್ಣಾಗಿ ಬಿಟ್ಟದ. ಅವಾಗ ಎಲ್ಲರೂ ಕೂಡ ಉದ್ದಕ ಬಿದ್ರಪ್ಪ ತಪ್ಪಾತು 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 ಅಂದ್ರು. ಮಕ್ಕಳ ಕವಣಿಕಲ್ ಹೋಗದ ನಿನ್ಯಾಗ ಬರ್ತೈತಿ ಹೊಳ್ಳಿ ಅಂದ್ರ ಕವಣಿಕಲ್ ಹೋಗದ ಮಲ ಹೊಳ್ಳಿ ಬಾಂದ್ರ ಬರ್ತೈತೇನ ನಡ್ರಿ ಆಗೋದ ಇನ್ನ ಅಂದ ಬಿಟ್ರು. ಅದ ಆಗೋದನ ಮುಂಚಿತವಾಗಿನ ನಿಮಗೆ ಹೇಳ ಬ್ಯಾಡ್ರೋ ಹೋಗ್ರ ಅಂತ ಹೇಳಿದ್ರೆ ಕೇಳಿಲ್ಲ. ನನ್ನ ಪರೀಕ್ಷೆ ಮಾಡಕ್ ಬಂದ್ರಿ ಗುರುವಿನ ಪರೀಕ್ಷೆ ಮಾಡಿದ್ರೆ ಏನಾಕೈತಿ ಅನ್ನೋದ ಇನ್ನು ಕೆಲವೊಂದು ದಿವ್ಸಕ್ಕೆ ನಮ್ಗೆ ಗೊತ್ತಾಗತ್ತೆ. ಹೋರ ಮಕ್ಕಳು ಅಂದ್ ಬಿಟ್ರಿ ಗದ್ರಿಸಿ ಹೇಳಿ ಸಪ್ನ ಕುದುರೆ ಹತ್ತಿದವ್ರ ಬಂದು ಬಿಟ್ರಿ ಕಾಡ. ತರುಣ ಹುಡುಗ ನಡಗಾಕತ್ಯ ಏನ್ ನಡಿಗ್ರಿ ಏನಾಗೋದದ. ಅದ ಗಂಡು ಹುಡುಗ ಹೆಣ್ಣು ಹುಡುಗ ಕೂತು ಹೊಡ್ಡ ಬಂದು ಬಿಟ್ಟಿತ್ತು. ದಿವಸ ತುಂಬ ಹಡೀತು. ಹೆಣ್ಣು ಹಡದ್ಲು ಸತ್ ಹೋದ. ದಿವಸ ತುಂಬ ಹಡದ ಹೋದ ನಾಲ್ಕು ಏನಾತ ಕೂಸು ಉಳಿತು ಅವನು ಸತ್ತ. ಲಿಂಗ ಪರಿವರ್ತನೆ. ಗುರುವಾಕ್ಯ ಅಸತ್ಯ ಅಲ್ಲ. ಗುರು ಅಸತ್ಯ ಹೇಳಂಗಿಲ್ಲ, ಸತ್ಯವನ್ನ ಹೇಳ್ತಿರ್ತಾನೆ. ಅದನ್ನ ನಮಗ್ ಹೆಂಗಾಕೈತಿ ಅಂದ್ರೆ ಸತ್ಯ ಅವನ್ ಸ್ವಲ್ಪ ಕಹಿ ಯಾವಾಗಿದ್ರು ಒಗರ ಕಹಿ ಇದ್ದಂಗ ದೌಡ್ ರುಚಿ ತಗೊಳಂಗಿಲ್ಲ. ಹೌದಿಲ್ಲ? ರೋಗ ತಗೊಳಂಗಿಲ್ಲ. ಅದಕ್ಕ ಸಾಮಾನ್ಯರಾಗಿರ್ತಕ್ಕಂಥ ನಾವುಗಳು ಏನ್ ಮಾಡ್ತೀವಿ ಅಂದ್ರೆ ನಮ್ಮಂಗಳ ಅವತ್ತು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಷ್ಟ. ಅದಕ್ಕೆ ಕಾಳಿದಾಸ ಕವಿ ಒಂದು ಮಾತನ್ನ ಹೇಳ್ತಾನೆ, ಅಲೋಕ ಸಾಮಾನ್ಯ ಮಂಚಿತ್ ಹೇದುಕಂ ದಶಂತೆ ಮಹಾದಶಂತ ಮಹಾತ್ಮನ. ಸಾಮಾನ್ಯವಾಗಿ ಮಹಾತ್ಮರ ಇರುವು ಸಾಮಾನ್ಯರಿಗೆ ತಿಳಿಯಂಗಿಲ್ಲ. ಅವರ ಶಕ್ತಿ ನಮಗೆ ಅರಿವಿರಂಗಿಲ್ಲ. ನಾವು ಏನ್ ಮಾಡ್ತೀವಿ ನಮ್ಮಂಗ ಅವರು ಸಾಮಾನ್ಯರತ್ತ ತಿಳ್ಕೊಂಡ ಇಂಥವೆಲ್ಲ ಕುಚೇಷ್ಟೆಗಳನ್ನು ಮಾಡಕ್ ಹೋಗ್ತೀವಿ. ಯಾಕಂದ್ರ ಮಹಾತ್ಮರನ ಪರೀಕ್ಷೆ ಮಾಡಕ್ ಹೋಗಿ ಕೃಷ್ಣನ ಯಾದವ ಕುಲನ ನಾಶ ಆಗಿರ. ಗೊತ್ತಿದ್ದಲ್ಲ ಮಹಾಭಾರತ ಕಥೆ. ಕೃಷ್ಣನ ಯಾದವ ಕುಲ ನಾಶ ಆಗಬೇಕಾದ್ರೆ ಮಹಾತ್ಮ ದುರ್ವಾಸ ಮಹರ್ಷಿಗಳು ಬಂದಿದ್ರು ದ್ವಾರಕೆಗೆ. ಬಂದಾಗ ಅಲ್ಲಿ ಸಾಂಬ ಅನ್ನತಕ್ಕಂತ ಸತ್ಯಭಾಮಿಯ ಮಗ ಕೃಷ್ಣ ಪರಮಾತ್ಮನ ಮಕ್ಕಳು ಒಟ್ಟರು ಕೂಡ ದುರ್ವಾಸ ಮಹರ್ಷಿಗಳಂತೆ ಸಾಂಬಗೆ ಸೀರೆ ಉಡ್ಸ್ಕೊಂಡು ಕರ್ಕೊಂಬಂದ್ರು. ಅಲ್ಲಿ ಹಿಂಗ ಆ ಮಹಾಭಾರತದಾಗ ಕೇಳಿದ್ವಿ. ಇಲ್ಲಿ ಸತ್ಯ ಘಟನೆ ನಡೀತಲ ಅಂತ ಹೇಳಿ ಹೊಸೂರು ಗ್ರಾಮದ ಸದ್ಭಕ್ತರೆಲ್ಲ ಗಾಬರಾಗಿದ್ರು. ಅವಾಗ ದುರ್ವಾಸ ಮಹರ್ಷಿಗಳು ಬಂದಿದ್ರು. ಸಾಂಬನಿಗೆ ಸೀರೆ ಉಡಿಸಿ ಹೊಟ್ಟೆಯಾಗ ಅವ್ರಿಗೂ ಇದೇ ರೀತಿ ಮಾಡ್ಕೊಂಡು ಬಂದಿದ್ರು. ದುರ್ವಾಸ ಮಹರ್ಷಿಗಳಂತ ಬಂದ ಏನ್ ನಡೀತಾನ ಹೇಳ್ರಿ ಅಂದ್ರು. ಬ್ಯಾಡ್ರಪ್ಪ ಹಂಗ ಮಾಡಬಾರ್ದು, ಭಗವಂತನ ಮಕ್ಕಳದ ನೀವು ಹಂಗ ಮಾಡಬಾರ್ದು, ಹೋಗ್ರಿ ಮಹಾತ್ಮರಿಗೆಲ್ಲ ಅಂದ್ರು. ಋಷಿಮುನಿಗಳೆಲ್ಲ ಬಂದಿರ್ತಾರ, ಅಂತವ್ರಿಗೆಲ್ಲ ಹಂಗ ಮಾಡಬೇಡ್ರಿ, ಒಳ್ಳೆ ಒಂದು ಶ್ರೇಷ್ಠವಾದ ಇದ್ರೊಳಗ ಅದರಿ ಹೋಗ್ರಿ ಅಂತ ಕೇಳಿದ್ರು. ಕೇಳಲಿಲ್ಲ. ನೀನು ಶಾಪ ಕೊಡ್ತೀಯತ್ತ ವರಾನ ಕೊಡ್ತೀಯತ್ತ ಹೇಳ, ಏನ್ ಹಿಡಿತಾರ ಹೇಳ ಅಂತ ಹೇಳಿ ಭಗವಂತನ ಮಕ್ಕಳು ನಾವು ಅಂತ ಹೇಳಿ ಕೊಬ್ಬಿ ಏನ್ ಮಾಡಿದ ಅಹಂಕಾರದಿಂದ ದುರ್ವಾಸ ಮಹರ್ಷಿಗಳಿಗೆ ಏನ್ ಹಿಡಿತಾಳ ಹೇಳು, ಇರ್ಲಿಕ್ಕಂದ್ರೆ ನೋಡು ಅಂದಾಗ ನಿಮ್ಮ ವಂಶ ನಾಶ ಮಾಡುವಂತ ಒನಕೆ ಹಿಡಿತಾಳ ಹೋಗು ಅಂದು ಬಿಟ್ರು. ಅವ್ರು ನಿಮ್ಮ ವಂಶವನ್ನ ನಾಶ ಮಾಡುವಂತ ಒನಕೆ ಹಿಡಿತಾಳ ಹೋಗು ಅಂದು ಬಿಟ್ರು. ನಗಾಕೈತ್ರಿ. ಅಲ್ಲಿ ವಿವಸ್ತ್ರ ಮಾಡಿದಾಗ ಅಕಿನೂ ಹೆಣ್ಮಗಳನ್ನ ಪಟ್ಲಿನ ಆಗಿತ್ತು. ಆನಂತರ ಶಾಪ ಕೊಟ್ಟು ಹೋಗಿದ್ರು. ಅನಂತರ ಬಂದ ಯಾರು? ಕೃಷ್ಣ ಪರಮಾತ್ಮ ಬಂದು ನೋಡಿದ. ಗಾತ ಮಾಡಿದ್ರಿ ನಾವು
ಮಹಾತ್ಮರನ್ನ ಈ ರೀತಿಯಾಗಿ ನೀವು ಪರೀಕ್ಷೆ ಮಾಡಬಾರದು. ಆಯ್ತು ಬರ್ರಿ ಅಂತ ದಿವಸ ತುಂಬಿದ ಮೇಲೆ ಒನಕೆನ ಹಡದ, ಒನಕೆ ಹಡದ. ಕೃಷ್ಣ ಪರಮಾತ್ಮ ಏನ್ ಮಾಡಿದ ಅಂದ್ರ ಆ ಒನಕೆಯನ್ನ ಸಮುದ್ರ ದಂಡೆಗೆ ತಂದು ತೇದು ಕಲ್ಲಿನ ಮೇಲೆ ತೇದಿಸಿ ತಿಕ್ಕಿಸಿ ಪುಡಿ ಮಾಡಿ ಸಮುದ್ರದಾಗ ಒಗದ್ ಬಿಟ್ರಿ. ಅವಾಗ ಏನಾತಂದ್ರ ಸಮುದ್ರ ಒಳಗೆ ಹೋಗಿ ಕೂಡ್ಕೋತು. ಅದ ನೀರಿಗೆ ದಂಡೆಗೆ ಬಂದ್ ಅಲ್ಲಿ ಪಾಚಾಗಿ ಬೆಳೀತು. ಒಂದ್ಸಲ ಇವರೆಲ್ಲರೂ ಕೂಡ ವನಭೋಜನ ಕಲ್ತು ಹೋಗಿದ್ರು. ಮಿತಿಮೀರಿ ಎಲ್ಲ ಸಂತೋಷದೊಳಗೆ ಮಿತಿಮೀರಿ ಹೊಡೆದಾಡಕ್ ಚಾಲು ಮಾಡಿದ್ರು. ಏನ್ ಪಾಚಿತ್ಲ ಅದ ಪಾಚಿ ತಗೊಂಡ್ ಬಡದಾಡ ಸತ್ತವನು. ಕಡೆಕ ಇಷ್ಟ ಉಳಿದಿತ್ರಿ, ಅದ ತಿಕ್ಕಿ ಇಷ್ಟ ಉಳಿದಿತ್ತಿಗೆ ತಿಕ್ಕಾಕ್ ಬಂದಿದ್ದಿಲ್ಲ. ಆ ಒಣಕೆ ಹಂಗ ಉಳಿದಿದ್ರು. ಒಂದು ಮೀನ ಅದನ್ನು ನುಂಗಿತ್ತು. ಬೇಟೆಗಾರ ಏನ್ ಮಾಡಿದಂದ್ರ ಆ ಮೀನಾ ತಗೊಂಡ್ ಬಂದಾಗ ಅದನ್ನ ತೆಗದಾಗ ಅದ್ರೊಳಗ ಅದ ಇದಿತ್ಲ ಒಣಕಿ ಅಂಶ ಇತ್ಲ. ಅದನ್ನ ತಗೊಂಡ ಅದನ್ನ ಬ್ಯಾಡ ಏನ್ ಮಾಡಿದ ಅಂದ್ರ ಬಾಣಕ್ಕೆ ಹಾಕಿದ್ದ. ಅದೇ ಕೊನೆ ಅಸ್ತ್ರ ಕೃಷ್ಣ ಪರಮಾತ್ಮನನ್ನು ಕೂಡ ಏನ್ ಮಾಡಿತು, ಆತನಿಗೂ ಕೂಡ ಮರಣವನ್ನು ತಂತು ಅಂತಕ್ಕಂಥದ್ದು. ಮಹಾತ್ಮರ ಮಾತು ಯಾವಾಗಿದ್ರು ಸುಳ್ಳಾಗಂಗಿಲ್ಲ. ಸುಳ್ಳು ಹಾಕೋತ ಬಂದವನ್ ಎಲ್ಲರೂ ನೋಡಿರೇನು? ಬಬಲಾದಿ ಚರಿತ್ರೆ ಒಳಗೆ ಅವ್ರು ಏನು ಹೇಳ್ಯಾರು ಎಲ್ಲವೂ ಹಾಕೋತ ಬಂದದ್ದು. ಅದಕ್ಕಾಗಿ ಸಾಮಾನ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಮಹಾತ್ಮರನ್ನ ಭಕ್ತಿ ಮಾಡೋದಾಗ್ಲಕ್ಕ ದೂರ ಇದ್ದು ಬಿಡುದು ಬ್ಯಾಡಪ್ಪ. ಅವ್ರದ್ದು ನಮ್ಗ ಅವ್ರಿಗೆ ಇದಿಲ್ಲ, ನಾವು ದೂರ ಇದ್ದು ಬಿಡೋಣ, ದೂರ ಇದ್ದು ಬಿಡ್ರಿ. ಮಾತಾಡಕ್ ಹೋಗ್ಬೇಡ್ರಿ, ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ಇದ ಕುರಿತು ಒಂದು ಘಟನೆ ಹೇಳ್ತಾನೋ. ಮಹಾತ್ಮರನ್ನ ಪರೀಕ್ಷೆ ಮಾಡಿದ್ರೆ ಎಂತದ್ದಾಕತಿ ಅಂದ್ರ ಗರಗದ ಮಡಿವಾಳಪ್ಪನವರು ವಯಸ್ಸಾಗಿತ್ತು, ಕಣ್ ಕಾಣ್ತಿದ್ದಿಲ್ಲ. ಇಬ್ಬರ ಸೇವಕರು ಅವರ ಸೇವಾ ಮಾಡ್ತಿದ್ರು. ಶಿಸ್ತಿ ಎಣ್ಣೆ ಉಣಿಸಿ ಕೈಕಾಲೆಲ್ಲ ತಿಕ್ಕಿ ಇದನ್ನ ಮಾಡಿ ಸುಡು ನೀರು ಜಳಕ ಮಾಡಿಸ್ತಿದ್ರು. ಅವ್ರು ಅಟ್ ಮಾಡಿದ್ರೆ ಏನಾಕಿತ್ತಂದ್ರ ಅವ್ರ ಎಷ್ಟು ನೀರು ಕಾಸಿದ್ರು ಇವ್ರು ಬಂದ ಮಡಿವಾಳಪ್ಪನವ್ರು ಬಂದ್ ಕೈ ಇದ್ರೆ ಏನೋ ನೀರ್ ತನಗದ ಇನ್ನ ಕಾದೇ ಇಲ್ಲ ಅನ್ನೋರು, ಆಟ ಆಡತ್ತು. ಒಮ್ಮೆ ನೋಡಿ ದಿವಸ ಹಿಂಗ ಅನ್ನೋರು ಇವ್ರಿಬ್ರಿಗೆ ತಿಳಿಯಾಗ ಬತ್ ಗಪ್ ಇವ್ ಮುದುಕಗ ಎಟ್ಟರ್ ಸುಡು ಮಾಡ್ತಾನ ನೋಡೋಣ ಅಂತ ಹೇಳಿ ಸರಿ ರಾತ್ರಿ ಒಳಗೆದ್ದ ನೀರಿಗೆ ಉರಿ ಹಚ್ಚಿದ್ರಿ. ಕಳ ಕುದಿಯಾಕತ್ತಿದ್ದು ಮುಂಜಾನೆ. ಮುಂದೆ ನಿಂದ್ರು ಕೊಡುವಲ್ತ ಗಡಿಗೆ ಮುಂದೆ ಹತ್ತು ಕಳ ಕುದಿಯಾಕ್ತಾವು. ಅವಾಗ ಇವರಿಗೆ ಮಡಿವಾಳೇಶ್ವರಿಗೆ ಏನ್ ಮಾಡ್ರ, ಶಿಸ್ತ ಎಣ್ಣೆ ಉಣಿಸಿ ಬಚ್ಚಲ್ ಕರ್ಕೊಂಡು ಬಂದು ಏನ್ ಮಾಡ್ರ ಅಂದ್ರ ಯಪ್ಪ ಕುಂಡ್ರಿ ಅಂದ್ರ ಇವ್ರು ಬಂದವ್ರ ಮತ್ತ ಗಡಿಗೆ ಕೈ ಹಾಕ್ರು. ಏನೋ ನೀರಕ್ ಆಗಿಲ್ಲ ಅಂದ್ರ ಮತ್ತ ಏನ್ ಮಾಡ್ತೀರಿ? ಕೂತ್ರು ಕಳ ನೀರ್ ಹೊಳೆಯುವಂತ ಗಡಿಗೆ ಒಳಗ್ ಕೈ ಹಾಕಕ್ ಬರುವಂತ ಜಳ ಹೊಡ್ಯಾಕತ್ತದ. ಅದಕ್ಕೆ ಬಡಿಗೆ ಕಟ್ಟಿ ತಗದ್ ಮ್ಯಾಲ ನೀರು ಶುರುವಾಕತ್ತಿದ್ರು ನೋಡ್ರಿ. ಕುದಿಯೋ ನೀರು ತಂದು ಅವ್ರ ಮ್ಯಾಲ ಶುರುವಾಕತ್ತಿದ. ಆಗ ಇವ್ರು ಹೆಂಗ ಇಲ್ಲಿ ಕುದಿ ನೀರು ಸುರುತ್ತಾರಲ್ಲ ಹಂಗ ಅವ್ರಿಬ್ರಿಗೆ ಮನೆಗೆ ಬೆಂಕಿ ಎತ್ತಿತ್ತು. ಬೆಂಕಿ ಎತ್ತಿ ಸುಡಾಕತ್ತಿತ್ತು. ಇವ್ರು ಹೆಂಗ ಸುರುತ್ತಾರ ಹಂಗ ಬೆಂಕಿ ಎತ್ತಿತ್ತು. ಓಡಿ ಬಂದ್ರು, ಇಲ್ಲೇನ್ ಮಾಡಾತಿರು? ಅಲ್ಲಿ ನಿಮ್ ಮನೆಗಳಿಗೆ ಬೆಂಕಿ ಎತ್ತೈತಿ ಅಂದ್ರೆ ಒಗರು ಓಡಾಕ್ ನಿಂತಿರು. ಅವ್ರು ಚರಿಗೆ ಹೋಗೋದು ಓಡಾಕ, ಯಪ್ಪ ನಮ್ ಮನೆಗೆ ಬೆಂಕಿ ಎತ್ತವತ್ತು ಓಡಾಕೈತ್ರು. ಅವಾಗ ಮಡಿವಾಳೇಶ್ವರದ ನಾನು ಬಚ್ಚಲಾ ಕುಡಿಸಿ ಎಲ್ಲಿ ಹೊಂಟರು ಅಂದ್ರು. ಯಪ್ಪ ನಮ್ ಮನೆಗಳು ಬೆಂಕಿ ಎತ್ತಿತ್ತ ಹೋಗ್ತೀವಿ. ಅಲ್ಲೇನ್ ಮಾಡ್ತೀರ? ಅಲ್ಲಿ ಹೋಗಿ ಏನ್ ಮಾಡ್ತೀರ? ಮಕ್ಕಳ್ರೆ ಕುದಿ ನೀರಾಗ ತಣ್ಣೀರ್ ಹಾಕ್ರಿ ತಾನ ಆರ್ತೈತಿ ಅಂದ್ರ. ಕುದಿ ನೀರಾಗ ತಣ್ಣೀರ್ ಹಾಕ್ರಿ ತಾನ ಆರ್ತೈತಿ. ಹೆಂಗಿಲ್ಲ ತಣ್ಣೀರ್ ಹಾಕಿದ್ರ ಹಂಗ ಅಲ್ಲಿ ಶಾಂತ ಆಗೋತ ಬತ್ತು. ಹಂಗ ಮಹಾತ್ಮರ ಪರೀಕ್ಷೆ ನಾವು ಎಂದೂ ಮಾಡಕ್ ಹೋಗ್ಬಾರ್ದು. ಅವ್ರೆಷ್ಟೇ ಇದ್ರು ತಪಸ್ವಿಗಳಿರ್ತಾರ, ಪೂಜಾ ಪುನಸ್ಕಾರಾದಿಗಳನ್ನ ಮಾಡಿ ಒಂದು ಸಿದ್ಧಿಯನ್ನು ಪಡ್ಕೊಂಡಿರ್ತಾರ. ಅದಕ್ಕಾಗಿ ಇಲ್ಲಿ ಜನಸಾಮಾನ್ಯ ಆಗಿರತಕ್ಕಂತ ನಮ್ಮವರು ಏನಿರ್ತಾರಂದ್ರ ಅಂತ ದುಷ್ಟರ ಜಂಗವನ್ನು ಬಿಟ್ಟು ದೂರ ಇರ್ಬೇಕು. ದುಷ್ಟರ ಕೂಟವನ್ನು ಬಿಟ್ಟು ನಾವು ದೂರ ಇದ್ರೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗ್ತದ. ಅದಕ್ಕೆ ಹೇಳ್ತಾರ ದುಷ್ಟರ ಜೊತೆ ಹೆಂಗಿರ್ಬೇಕು ಅಂದ್ರ ಒಳ್ಳೆಯವನ್ನಿರ ದೂರ, ಕಳ್ಳರ ಒಡನಾಟವು, ಸುಳ್ಳು ಮಾತು, ಇವು ಮೂರು ಕೆಸರೊಳಗೆ ಮುಳ್ಳು ತುಳಿದಂತೆ ಸರ್ವಜ್ಞ. ಒಳ್ಳೆಯವನ್ನಿರೋದು, ಒಳ್ಳೆಯವ್ರ ಜೊತೆ ನಟನಾ ಮಾಡೋನ್ ಜೊತೆ ಇರಬೇಡ. ಮ್ಯಾಲ ನಟನಾ ಮಾಡ್ತಿರ್ತಾನ, ನಾವ್ ಒಳ್ಳೆಯವಪ್ಪ ನಿನಗ್ ಒಳ್ಳೆಯವನ ಗತೆ ಕಾಣಿಸ್ತಿರ್ತಾನ. ಒಳಗೊಂದ್ ಕೈ ಬೇರೆನ ಇರ್ತೈತಿ. ಮ್ಯಾಲೊಂದ್ ಕೈ ಬೇರೆ ಇಟ್ಟಿರ್ತಾನ, ಒಳಗೊಂದ್ ಕೈ ಬೇರೆ ಇರ್ತದ. ಇವ್ರು ಒಳ್ಳೆಯವ್ರ ಜೊತೆ ನಟನಾ ಮಾಡ್ತಿರ್ತಾರ, ಬಿರುದು ಬಾವಲಿಗಳನ್ನ ತಗೊಂಡಿರ್ತಾರ. ನಾನು ಹಂಗ ನೀನ್ ಹೆಂಗ ಅಂತ ಹೇಳಿರ್ತಾರ. ಆದ್ರ ಒಳಗ್ ಕತ್ತರಿಗೈನೇ ಇರ್ತೈತಿ. ಒಳ್ಳೆಯವ್ರ ಜೊತೆ ನಾಟಕ ಮಾಡ್ತಿರ್ತಾರ. ಇಂಥವ್ರ ಸಂಘ ಬಿಡ್ರಿ. ಒಳ್ಳೆಯವನು ಇರೋದು, ಕಳ್ಳರ ಒಡನಾಟ. ಏನಾದ್ರೂ ತುಡುಗು ಮಾಡ್ತಾರ, ಹಾಗ ಹೇಗೆ ಮಾಡ್ತಾರ, ಅವರು ಒಡನಾಟ ಇಟ್ಕೋಬೇಡ್ರಿ. ಯಾಕ ಅಂದ್ರ ಅಲ್ಲಿ ಏನಾಗ್ತದಾರೆ, ಅವರ
ಮಾಡಿರ್ತಕ್ಕಂಥ ಅಪವಾದಗಳು ನಿಮ್ಮ ಮೇಲೆ ಬರುವಂತ ಪ್ರಸಂಗಗಳು ಬರ್ತಿರ್ತಾವ. ಅದಕ್ಕೆ ದೂರದ್ದು ಬರಬೇಕು. ಸುಳ್ಳು ಮಾತುಗಳು ಸುಳ್ಳು ಹೇಳವ. ಇವು ಮೂರು ಕೆಸರೊಳಗೆ ನಾ ಮುಳ್ಳು ತುಳಿದಂತೆ ಸರ್ವಜ್ಞ. ಕೆಸರು ಇರ್ತದೆ, ಈಗ ನೀರ್ ಹಾಸಕ್ ಹೋಗಿರ್ತಿರ ತೋಟದಾಗ, ಕೆಸರಿನಾಗ ಮುಳ್ಳು ಇರ್ತೈತಿ. ಕಾಲಿಟ್ಟು ಮ್ಯಾಲ ನೋಡಿದ್ರೆ ಮುಳ್ಳಿಲ್ಲ, ಕಾಲಿಟ್ರ ಒಳಗ್ ಹೋಗ್ತಂದ್ರೆ ಚುಚ್ಚಾಕ್ ಚಲೋ, ಹೌದಲ್ಲ? ಆ ರೀತಿಯಾಗಿ ಇವು ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಚುಚ್ಚುದು ಬಿಡಂಗಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರ ಇಂಥ ದುಷ್ಟರ ಸಂಘವನ್ನ ಬಿಡಬೇಕು, ದುಷ್ಟತನ ಬಿಡಬೇಕು. ಭಕ್ತಿ ಭಾವದಿಂದ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಇದ್ರ ಆ ಭಗವಂತನ ಸ್ವರೂಪಿ ಆಗ್ತಾರ. ಅದಕ್ಕೆ ಇಲ್ಲೇ ಈ ರೀತಿ ಹಠತೊಟ್ಟು ಏನೋ ಒಂದು ಮಾಡಕ್ ಹೋಗಿ ಮತ್ತೊಂದು ಏನೋ ಮಾಡಿಕೊಂಡು ತಮ್ಮ ಜೀವನವನ್ನ ವ್ಯರ್ಥ ಮಾಡಿಕೊಂಡ್ರು ಎಲ್ಲ ಆ ಯುವ ತರುಣರು. ಅವಾಗಿನಿಂದ ಅಲ್ಲಿ ಪರಿವರ್ತನೆ ಆಗಕ್ ಬಂತು. ಅವಾಗ ಆ ಭಾಗಕ್ಕ ಸದಾಶಿವಪ್ಪನ ಒಂದು ಲೀಲಾ, ಆತನ ಪವಾಡ ಎಲ್ಲರಿಗೂ ಅರಿವಿಗೆ ಬರ್ತದ. ಎಂತ ಮಹಾತ್ಮಪ ಅನ್ನತಕ್ಕಂಥದ್ದು ಬರ್ತದ. ಆ ರೀತಿಯಾಗಿರ್ತಕ್ಕಂಥ ಸದಾಶಿವಪ್ಪ ಕೆಲವಾರು ಮತ್ತ ಹಾಗ ಹೀಗೆ ಎಲ್ಲ ಕಡೆ ಏನ್ ಮಾಡಿದ ಅಂದ್ರ ಸಂಚಾರ ಮಾಡ್ತಿದ್ದ. ಅದನ್ನ ಹೇಳಿದ್ವಿ ಮಹಾತ್ಮರು ಒಂದ ಕಡೆ ಇರಂಗಿಲ್ಲ. ನಿಂತ ನೀರ ಕೆಟ್ಟ ಹೋಗ್ತೈತಿ, ಹೌದಿಲ್ಲ? ನಿಂತ ನೀರ ಕೆಟ್ಟ ಹೋಗ್ತೈತಿ. ಹರಿ ನೀರು ಯಾವಾಗ ಕೆಡ್ತೈತೇನ? ನಿಂತ ನೀರ ಅಲ್ಲೇ ನಿಂತಂದ್ರ 3 ದಿವಸ ಇಲ್ಲ 4 ದಿವಸ ಚಲೋ ಇರ್ತೈತಿ, 5ನೇ ದಿವಸ ಮಲ್ಯಾಕತ್ತೈತಿ, ಹುಳ ಆಗಾಕತ್ತಾವ, ಹಸಿರೇ ಇರ್ತಾವ, ಗಬ್ಬ ನಾರಾಕತ್ತದ. ಹಂಗ ಏನಾಗ್ಬೇಕಂದ್ರ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ಹರಿಯುವ ನೀರಾಗಬೇಕು, ಹರಿಯುವ ನೀರಾಗಿರ್ತಾರ ಸದಾವ ಕಾಲ. ಮಹಾತ್ಮರು ಯಾಕೆ ನಮಗ ಈ ಸಂಚಾರ ಮಾಡ್ತಿರ್ತಾರೋ ಅಂದ್ರ ಅವರು ಎಲ್ಲೆಲ್ಲ ಹೋಗಿ ಪಾದ ಇಡ್ತಾರೋ. ನಿಮ್ಮ ಊರಿನ ಚರಿತ್ರೆ ಹೇಳಿದ್ರು ನಾವು. ಇಲ್ಲಿ ಮೊದಲೆಲ್ಲ ಇಲ್ಲಿ ಗುಂಡಳ್ಳಿ ಇತ್ರಿ, ಏನೇನೋ ಇದಿತ್ತು ಅಂತ ಹೇಳಿದ್ರಿ. ಇಲ್ಲಿ ನಿಮ್ಮ ಊರಾಗನು ಆತನ ಪಾದ ಸ್ಪರ್ಶದಿಂದನ ಇವತ್ತೆಲ್ಲರೂ ನಾವಿಲ್ಲಿ ಆ ಆನಂದದಿಂದ ಏನ್ ಮಾಡಾಕ್ತಿದ್ರ ಆತನ ಚರಿತ್ರೆ ಕೇಳಾಕತ್ತೀವಿ. ಇಲ್ಲ ಒಂದು ಮಾರ್ಗ ಇತ್ತಂತ ಹೇಳಿದ್ರ. ಈ ಮಾರ್ಗದೊಳಗ ಅವರೆಲ್ಲ ತಿರುಗಾಡೋ ಸಮಯದೊಳಗ ಒಂದ್ಸಲ ಬಿಸಿಲು ಹತ್ತಿತ್ತು ಅವರಿಗೆ. ಬಿಸಿಲು ಹತ್ತಿದಾಗ ಎಲ್ಲಿ ನೋಡು ಅಂದ್ರತ್ತು, ಇಲ್ಲೊಂದ ಗಿಡ ಇತ್ತು, ಇಲ್ಲಿ ಗಿಡದ ಕೆಳಗೆ ಬಂದು ಕುಂತ್ರಿ, ಆರಾಮ್ ಅನಿಸ್ತು. ಯಾವಾಗಿಲ್ಲ ಅವ್ರ ಪಾದ ಸ್ಪರ್ಶ ಆಗಿ ಹೋತೋ, ಇದು ಕ್ಷೇತ್ರ. ಹಲವು ಮಾತೇನು ನೀನು ಒಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭಗೋ ಶ್ರೀ ಗುರುವೆ ಕೃಪೆಯಾಗು ಅಂತ ಹೇಳ್ಕೊಂಡು ಬರ್ತಾರ. ಎಲ್ಲ ಅವ್ರ ಪಾದ ಇರಿಸಿರ್ತಕ್ಕಂಥ ಪುಣ್ಯ ಭೂಮಿ ಎಲ್ಲ. ಇಷ್ಟು ಸಮಾಧಾನ ಚಿತ್ತದಿಂದ ನಾವೆಲ್ಲರೂ ಆತನ ಸ್ಮರಣೆ ಮಾಡಾಕತ್ತೀವ ಅಂದ್ರ ಅವ್ರ ಯಾಕಂದ್ರ ಎಂತೆಂತೋ ಭೂಮಿಗಳಿರ್ತಾವ, ಅವನ್ನೆಲ್ಲ ಪಾವನ ಮಾಡಿರ್ತಾರ. ಆ ಭೂಮಿ ಒಳಗ ಅವ್ರ ಪಾದ ಇಟ್ರಂದ್ರ ಸುಕ್ಷೇತ್ರ ಆಗ್ತದ, ಪುಣ್ಯ ಭೂಮಿ ಆಗ್ತದ. ಯಾವ ನೀರು ಹರಿತಿರದ ಅಲ್ಲಿ ಅವ್ರ ಪಾದ ಸ್ಪರ್ಶ ಮಾಡಿದಾಗ ತೀರ್ಥ ಆಗ್ತದ. ಅಲ್ಲಿ ಜೀವಿಗಳೆಲ್ಲ ಸ್ನಾನಾದಿಗಳನ್ನ ಮಾಡ್ಕೊಂಡ್ರ ಮಾಡಿರ್ತಕ್ಕಂಥ ಪಾಪಗಳು ನಾಶ ಆಗ್ತಿರ್ತಾವ. ಅದಕ್ಕಾಗಿ ಮಹಾತ್ಮರು ಸಂಚಾರಿಗಳಿರ್ತಾರ. ಯಾಕಂದ್ರ ನಮಗ ಹಣ ಇತ್ತು ಅಂದ್ರೆ ನಾವು ಪ್ರವಾಸ ಮಾಡಬಹುದು, ತೀರ್ಥಯಾತ್ರೆ ಮಾಡಬಹುದು. ಎಲ್ಲರಿಗದು ಸಾಧ್ಯ ಇಲ್ಲ, ಎಲ್ಲರಿಗದು ಸಾಧ್ಯ ಇಲ್ಲ. ಯಾಕಂದ್ರೆ ಮಹಾತ್ಮರು ಎಲ್ಲಿ ಅಡ್ಡಾಡಿರ್ತಾರೋ ಆ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ತೀರ್ಥ ಹೊಂಡದ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಸಾಕು, ಅವರಿಗೆ ಆ ಕ್ಷೇತ್ರದ ಪುಣ್ಯ ಸಿಗ್ತದ. ತೀರ್ಥದ ಗಂಗಾ ಸ್ನಾನ ಮಾಡಿದಂತ ಪುಣ್ಯ ಸಿಗ್ತದ, ಪಾಪ ಕಳಿತದ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರ ಸದ್ಗುರುನಾಥ ಯಾಕ ನಿಂತು ನೀರಾಗಂಗಿಲ್ಲ ಅಂದ್ರ ಹರಿವು ನೀರ್ ಯಾಕೆ ಆಗ್ತಾನಂದ್ರ ನಮ್ಮನ್ನ ಉದ್ಧರಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆ ಯಾವ ಸದಾಶಿವಪ್ಪನವರು ಮತ್ತೊಂದು ಸಲ ತೇರ್ದಾಳಕ್ ಬಂದಿದ್ರು. ಹೊಸೂರು ದಾಟ ತೇರ್ದಾಳ ಒಳಗ ಅಲ್ಲಮ್ಮ ಪ್ರಭುದೇವರ ಗುಡಿ ಅದ, ಭವ್ಯವಾಗಿರ್ತಕ್ಕಂಥ ಗುಡಿ, ಹೌದಿಲ್ಲ? ಈಗಂತೂ ಮಾರ್ಬಲ್ ಕಲ್ಲಿನೊಳಗ ಇದ್ರೊಳಗ ಮಾಡ್ಯಾರು, ಏನ ಅಮೋಘವಾಗಿರ್ತಕ್ಕಂಥ ಗುಡಿ. ಆ ತೇರ್ದಾಳ ಪಟ್ಟಣದೊಳಗೂ ಕೂಡ ಏನಾಗಿತ್ತಂದ್ರ ಅಲ್ಲೂ ಕೂಡ ಭಿಕ್ಷೆಗೆ ಹೋಗ್ತಿದ್ರು, ಅಲ್ಲೂ ಕೂಡ ಭಿಕ್ಷೆ ಮಾಡ್ತಿದ್ರು. ಒಂದ್ಸಲ ಅಚಾನಕ್ ಭಿಕ್ಷೆಗೆ ಹೋದಾಗ ಒಬ್ಬರ ಸದ್ಭಕ್ತರ ಮನೆಗೆ ಹೋಗಿರ್ತಾರ. ಆ ಸದ್ಭಕ್ತರ ಆಧಾರದಿಂದ ಅವ್ರು ಬರಮಾಡಿಕೊಂಡ ಅವರ ಪಾದ ಪೂಜೆಯನ್ನು ಮಾಡ್ತಾರೆ, ಗುರುಪಾದ ಪೂಜೆಯನ್ನು ಮಾಡ್ತಾರೆ. ಗುರುವಿನ ಪಾದ ಪೂಜೆ ಮಾಡಿ ಭಕ್ತಿ ಕಾಣಿಕೆಯನ್ನ ಅನುಗ್ರಹಿಸಿದಾಗ ಭಕ್ತ ಆನಂದದಿಂದಿದ್ದಾಗ ಸದ್ಗುರು ಸದಾಶಿವಪ್ಪ ಏನಪ್ಪ ಆನಂದ ಆತು, ಏನು ಬೇಕು ಅಂದ್ರೆ ಯಪ್ಪ ಎಲ್ಲ ಐತಿ, ಒಂದ್ ಏನಾರ ಮಗು ಕರುಣೆ ಮಾಡು,
ಮಕ್ಕಳಿಲ್ಲ ಅಂದಾಗ ಸದ್ಭಕ್ತರು ಹೇಳ್ತಾರೆಪ್ಪ ಬಹಳ ಚಲೋ ಮಂದಿ ಐತಿ, ಅದಕ್ಕಾಗಿ ಆಶೀರ್ವಾದ ಮಾಡ್ರಪ್ಪ ಅಂದಾಗ ಆ ತಾಯಿ 2 ಕಾರ್ಯಕ್ಕನ್ನು ಕೊಟ್ರು. ಯವಾ ಇದನ್ನ ಪ್ರಸಾದ ಸ್ವೀಕಾರ ಮಾಡೋ, ಮುಂದಿನ ವರ್ಷ ನಿನಗ ಆ ತಾಯಿ ಅನುಗ್ರಹ ಮಾಡ್ತಾಳು ಅಂತ ಹೇಳಿ ಹರಷೆ ಬರ್ತಾರೆ. ಅನಂತರ ಅವ್ರು ಹೇಳಿದಂಗ ಆ ತಾಯಿ ಆ ಕಾರ್ಯಕ್ಕನ್ನು ಸ್ವೀಕಾರ ಮಾಡಿದ್ಲು. ಸ್ವೀಕಾರ ಮಾಡೆ ಅದಾದ ನಂತರ ವರ್ಷ ತುಂಬುದ್ರೊಳಗನ ಹೊಟ್ಲೆ ಆಗ್ತಾಳ. ನವಮಾಸಗಳು ತುಂಬುತ್ತಾ ಬರ್ತಾವ. 8 ತಿಂಗಳಾಗಿತ್ತು. 8 ತಿಂಗಳಾಗಿತ್ತು. 8ನೇ ತಿಂಗಳಿಗೆ ಕುಬಸ ಮಾಡ್ತಾರ. ಹೌದಿಲ್ಲ? ನಿಮ್ ಕಡೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ. 8ನೇ ತಿಂಗಳ ಕುಬಸ ಒಂದೊಂದ್ ಕಡೆ 5ರಾಗ ಮಾಡ್ತಾರೋ 7ರಾಗ ಮಾಡ್ತಾರ. ಶಾಸ್ತ್ರೋಕ್ತವಾಗಿ 4ರಾಗ ಹೂ ಮುಡಿಸೋದು, 8ರಾಗ ದೊಡ್ಡ ಕುಬಸ ಅಂತ ಮಾಡ್ತಿರ್ತಾರ. ಹಂಗ ಆ ಮನೆಯೊಳಗೆ ಸಂಭ್ರಮ ಆಗಿತ್ತು. ಅವತ್ತು ಕುಬಸ ಇಟ್ಟಿದ್ರು. ಅಚಾನಕ್ ಆಗಿ ಸದಾಶಿವಪ್ಪನವ್ರು ಹೋಗಿದ್ರಲ್ಲಿ. ಬೇರೆ ಕಡೆ ಹೋಗೋತ್ನಾಗ ಹಾದು ಬರ್ತಿದ್ರು. ಅವಾಗ ಅಚಾನಕ್ ಆಗಿ ಹಾದು ಬರೋತ್ನಾಗ ಭಕ್ತರೆಲ್ಲ ಕೂಡಪ್ಪ ಬರ್ರಿ ಬರ್ರಿ ಅಂತೇಳಿ ಹಿರಿಯರೆಲ್ಲ ಕೂಡೆ ಕರ್ಕೊಂಡು ಬಂದ್ರು. ಅವಾಗ ಈ ಹಿರಿಯನ ಮನ್ಯಾಗ ಕುಬಸ ನಡೆದಿತ್ಲ. ಕುಬಸ ನಡೆದಿತ್ತು. ಇನ್ನೇನು ಸದಾಶಿವಪ್ಪನವ್ರು ಬಂದಾರ ಅಂತ ಹೇಳಿದಾಗ ಇವ್ ಏನ್ ಮಾಡ್ದ ಅಂದ್ರ ಅವ್ರನ್ನ ಕರ್ಕೊಂಡ್ ಬಂದ್ರೆ ಏನಾರು ಕೊಡೋದಾಕತ್ಲ ಅಂದು. ಅಂತವ್ರು ಇರ್ತೀವಿ ನಾವು. ಕೇಳುವತ್ನಾಗ ಮಟ್ಟಿ ಗಟ್ಲೆ ಕೇಳೋದ ಕೊಡುದು. ಹೌದಿಲ್ಲ? ಕೊಡೋದು ಬತ್ತಂದ್ರ ಅದಕ್ಕೆ ಒಂದಕ್ಕೊಂದು ಪಂಟ್ ಹಚ್ಕೊತ್ ಮುಗಿದ್ಬಿಡು. ಒಂದಕ್ಕೊಂದು ಏನಾರ ಮತ್ತಿನ್ನ ಮನಿಗ್ ಕರೆದ್ರ ಬ್ಯಾಡಗಪ್ಪ ಅದ್ ನಾವು. ಆಯ್ತು ಇನ್ನೇನು ಅನಿವಾರ್ಯ, ಮತ್ ಬಂದಾರ ಕರಿಪ ಅಂದ್ರೆ ಹಿರಿಯಾರು ಹೋಗ್ರಪ್ಪ ಬರ್ರಿ ಕುಬಸ ಇಟ್ಟು ಬರ್ರಿ ಅಂದ್ರ ಆಯ್ತು ನಡಿಪ ಅಂತ ಹೋದ್ರು. ಕುಬಸ ನಡೆದಿತ್ತು ಜೋರ. ಏನ್ ಜನ ತುಂಬಿತ್ತು, ಎಲ್ಲ ಆಗಿತ್ತು. ಅಪ್ಪಗಳು ಹೋದ್ರು, ಪಾದ ಪೂಜೆ ಮಾಡ್ಕೊಂಡ್ರು. ಪಾದ ಪೂಜೆ ಮಾಡಿ ಏನಾದ್ರೂ ಅಷ್ಟು ಕಾಣಿಕೆ ಕೊಡ್ಬೇಕು ಅನ್ನೋ ಸಮಯದೊಳಗ ಹಿರಿಯಾರು ಇರೋರಲ್ಲ, ಎಲ್ಲ ಗೊತ್ತಿದ್ದ ಹಿರಿಯಾರು ಇದ್ರು. ಅವಾಗ ಹಿರಿಯಾರು ಏನಂದ್ರ ಯಪ್ಪ ಈಗ ಹೋದ ವರ್ಷ ಭಿಕ್ಷಕ್ ಬಂದಾಗ ಮಕ್ಕಳಿಲ್ಲ ಅಂತ ಹೇಳಿ ನಿಮ್ಮನ್ನ ಬೇಡ್ಕೊಂಡಿದ್ರು. ಅವಾಗ ಆಶೀರ್ವಾದ ಮಾಡಿದ್ರಿ. ಆ ಆಶೀರ್ವಾದ ಫಲದಿಂದ ಆ ತಾಯಿ ಹೊಟ್ಲೆ ಗರ್ಭವನ್ನು ಧರಿಸಾಳು. ಅದಕ್ಕಾಗಿ ಚಲೋ ಆಗೈತಪ್ಪ ಅನ್ತಿದ್ರು. ಇವ ಹಿರಿಯ ಏನ್ಬೇಕ, ಎದಕ್ ಸುಳ್ಳು ಹೇಳ್ತೀವೋ ನೀವು ನೋಡ್ರಿ. ಯಾ ಹಿರಿಯ ಕುಬಸ ಮಾಡಕತ್ತಲ್ಲ ಆ ಹಿರಿಯ ಎದಕ್ ಸುಳ್ಳು ಹೇಳ್ತೀವಿ, ಹಿಂಗ್ಯಾಕ್ ಮಾತಾಡ್ತೀನಿ. ನಾನು ಹೋದ ವರ್ಷ ಶ್ರೀಶೈಲಕ್ಕೆ ಹೋಗಿನಿ ನೋಡ್ರಿ. ನೀವು ಮಾತು ಉಗಾದಿಗೆ ಶ್ರೀಶೈಲಕ್ಕೆ ಹೋಗಿನಿ. ಶ್ರೀಶೈಲಕ್ಕೆ ಹೋಗಿ ನಡ್ಕೋತ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಬೇಡ್ಕೊಂಡು ಮೊನ್ನೆ ನನಗೊಂದು ಮಗನ್ ಕೊಡಪ್ಪ, ಕೊಟ್ಟೆ ಅಂದ್ರ ನಿನಗೆ ಹರಕೆ ಹೊರ್ತನೋ ಏನಾದ್ರು ನಿನ್ ಕಾಣಿಕೆ ಕೊಡತ್ನಂತ ಬೇಡ್ಕೊಂಡು ಬಂದನೆ. ಅದಕ್ಕಾಗಿ ಆ ಶ್ರೀಶೈಲ ಮಲ್ಲೈ ಕೊಟ್ಟಾನೋ ಅಂದ್ಬಿಟ್ಟು ನೋಡ್ರಿ. ಕೇಳಿರೇನ್ ಮತ್ತ ಎಷ್ಟು ಶಾಂತರಾಗಿ ಕೂತಿದ್ರು. ಸದಾಶಿವಪ್ಪನವರು ಮುಖ ಕೆಂಪಗಾಕೈತ್ರಿ, ಕಣ್ಣು ಕೆಂಪಗಾಕೈತಿದ್ರು. ಯಾಕ ಸುಳ್ಳು ಹೇಳಿದ್ಲ. ಅಲ್ಲೋ ಅಂದ್ರ ಅವ್ರು ಏನ್ ಹೇಳಾಕತ್ತಿ, ಹೋದ್ಸಲ ಭಿಕ್ಷಕ ಬಂದಾಗ ನನ್ನ ಕೇಳಿರಿ, ನಾನು ಆಶೀರ್ವಾದ ಮಾಡಿ ಹೋಗೇನಿ. ಈಗ ಯಾರಿಂದ ಪಡ್ಕೊಂಡು ಯಾರದಾರ ಹೆಸರು ಹೇಳುದನಂದ್ರ, ಯಾರಿಂದಾರ ಆಶೀರ್ವಾದ ಪಡೆದು ಯಾರ ಹೆಸರದ ಹೇಳುದನ್. ಇಲ್ರಪ್ಪ ನೋಡು, ಅವ್ರಿಗೆ ವಾದಿಸ್ತಾನ ಮನುಷ್ಯ. ಇಲ್ರಿಯಪ್ಪ ಶ್ರೀಶೈಲಕ್ಕೆ ಹೋಗಿ ನಾ ಬೇಡ್ಕೊಂಡು ಬಂದಾಗ ನಮ್ಮ ಮಲ್ಲಯ್ಯ ಕೊಟ್ಟಾನ್ರಿ, ಶ್ರೀಶೈಲ ಮಲ್ಲಯ್ಯ ಅಂದಾಗ ಅವಾಗ ಹೇಳ್ತಾರ, ಆ ಶ್ರೀಶೈಲ ಮಲ್ಯ ಕೊಟ್ಟಿದ್ರ ಹೊರಗೆ ಬರ್ಲಿ, ನಾ ಕೊಟ್ಟಿದ್ರ ಅಲ್ಲೇ ಕರಿಗೆ ಹೋಗ್ಲಿ ಅಂದ್ಬಿಟ್ರು. ನೋಡು ಎಂತಹ ಮಾತುಗಳು ಬಂದ್ಬಿಟ್ಟು. ಆ ಶ್ರೀಶೈಲ ಮಲ್ಯ ಕೊಟ್ಟಿದ್ರ ಹೊರಗೆ ಬರ್ಲಿ, ನಾ ಕೊಟ್ಟಿದ್ರ ಅಲ್ಲೇ ಕರಿಗೆ ಹೋಗ್ಲಿ ಅಂತ ಹೇಳಿ ದಟ್ನ ಎದ್ದ ಹೊರಗೆ ಬಂದು ಬಿಟ್ರು. ಭಕ್ತರೆಲ್ಲ ಓಡ್ ಗಾಬರಿಯಾಗಿ ಏನು ಇಲ್ಲ, ಸುಮ್ಮನೆ ಹತ್ತಿ ಹೋಗ್ಬಿಟ್ರು. ಯಾಕ ಅವ್ರು ಹೆಂಗ್ ಇರ್ತಾರೋ ಗೊತ್ತಿಲ್ಲ. ಇನ್ನ ಹೇಳಿಲ್ಲ ಬದೀರ ಮೂಕ ಆ ರೀತಿಯಾಗಿ ರುದ್ರಾವತಾರವನ್ನು ತಾವಿರ್ತಕ್ಕಂಥ ಸದಾಶಿವಪ್ಪ ಒಬ್ಬನೇ ಛಟ್ನ ಎದ್ದವನ ಕುದುರೆ ಎತ್ಕೊಂತ ಬಿಟ್ರಿ. ಭಕ್ತ ಜನ ಯಪ್ಪ ಅಂತ ಬೆನ್ನತ್ತಾರ. ಅಲ್ಲೇನು ಕುದುರೆಯಿಂದ ಓಡಾಡಕತ್ತೇನು ಹೋಗ್ಬಿಟ್ರು. ಅವಾಗ ಹಿರಿಯಾಗ ಹೇಳಿದ್ರು. ಹಿರಿಯಾರು ಹೇಳ್ತಾರ, ಯಾಕೋ ಹಿಂಗ್ಯಾಕ್ ಮಾತಾಡಿದಿ? ಅವ್ರ ಅವ್ರೇನ್ ಆಶೀರ್ವಾದ ಮಾಡ್ಯಾರ, ಮಲ್ಲಯ್ಯನ ಆಶೀರ್ವಾದ ಅಂದ್ರು. ಅವಾಗ ಇವಂತಾನ ಏನು ಹಿಂಗ್ ಶಾಪ ಕೊಟ್ರು. ಏನ್ ಶಾಪ ಕೊಡ್ತಾರ ಅವ್ರು? 8 ತಿಂಗಳಾಗ್ಯಾವ, ಇನ್ನೊಂದ್ ತಿಂಗಳು 2 ತಿಂಗಳಿಗೆ ನಡೀತಾವ. ನಾನು ಹೆಂಡ್ತಿ ಏನ್ ಹೇಳ್ತಾನು ನೋಡ್ರಿ, ಏನ್ ಹೇಳ್ತಾನು ಅಂತಾನ ಭಕ್ತ. ಅವಾಗ ಅಂದ್ರೆ ಅವರು ಆ ತಲ್ಪ ಮತ್ತ ಅವ್ರು ಹೇಳಿದಂಗ ಆಗ್ಲಳ ಏನಾಕೈತಿ ನಾವು ನೋಡ್ತಿಲ್ಲ ಅಂದ್ರೆ ಎಲ್ಲಾರು ಕೂಡ ಹಾಗ ನಡೀತು. 8 ತಿಂಗಳ ಮುಗೀತು, 9 ತಿಂಗಳ ಮುಗೀತು, 10 ತಿಂಗಳ ಮುಗೀತು. ಹೊಟ್ಟೆ ಬರ್ಬೇಕಲ್ಲ ಕರಗ ಚಲುವ.
10 ತಿಂಗಳು ಮುಗಿದ್ರು ಹಡಿಲಿಲ್ಲ. ಆ ತಾಯಿ ಹೆಂಗ ದಿವಸ 10 ತಿಂಗಳು ಹೋತ, 11 ತಿಂಗಳು ಹೋತ, 12 ತಿಂಗಳು ಹೋದಂಗ ಹೊಟ್ಟೆ ಒಳಗ ಹೊಂಡಿತು. ಕೊನೆಗೆ ಬಂದು ಕರಿಗೆ ಹೋಗ್ಬಿಡ್ತಿರು ಹೊಟ್ಟೆ ಎಲ್ಲ. ಆ ತಾಯಿ ಹೊಟ್ಟಿನ ಕರಿಗೆ ಹೋತು. ಇವನಲ್ಲಿ ಹೇಳಿತು ಇನ್ನೇನ್ 8 ತಿಂಗಳಾಗ್ಯಾವ, ಇನ್ನೇನ್ 2 ತಿಂಗಳಾಗ ಹಿಡಿತಾಳ, ಅವ್ರೇನ್ ಹೇಳ್ತಾರ ಅಂತಿದ್ದ. ಹೊಟ್ಟಿನ ಕರಿಗೆ ಹೋತು. ಗಾಬರಕಾರ ಅತ್ತಿಂದ ಏನ್ ಮಾಡಂಗೈತಿ, ಹೇಳೇ ಹೋಗಿದ್ರಲ್ಲ. ಅವ್ ಕೊಟ್ಟಿದ್ರು ಹೊರಗೆ ಬರ್ತೈತೆ, ನಾ ಕೊಟ್ಟಿದ್ರ ಅಲ್ಲೇ ಕರಿಗೆ ಹೋಗ್ತೈತಿ ಅಂತ ಹೇಳ್ಬಿಟ್ಟಿದ್ರು. ಅಂತ ಕಡೆಕಿನ ಗುರು ವಚನ ಸುಳ್ಳು ಸುಳ್ಳು ಅಂತ ಹೇಳಿ ಆಪಾದನೆ ಮಾಡಿದ್ರ ಅವಾಗ ತನ್ನ ವಂಶದ ಕುಡಿಯನ್ನೇ ಅಲ್ಲೇ ಕರಗಿಸಿಕೊಂಡು ಬಿಟ್ಟ ಪರಮಾತ್ಮ. ಅದಕ್ಕಾಗಿ ಗುರುವಿನ ಮುಂದ ಅಸತ್ಯದ ಮಾತುಗಳನ್ನು ಹೇಳಬಾರ್ದು. ಹೌದಿಲ್ಲ? ಏನಾತ ಅವರ ಪದದಿಂದಲೇ ಏನ್ ಕೊಡ್ತಿದ್ದಿ, ಬಾಳ ಅದ್ರ 100 ಕೋಟಿ, 200 ಕೋಟಿ, 200 ಕೋಟಿ, 500 ಕೋಟಿ. ಆ ಒಂದು ಆಶೆಗೆ ಬಿದ್ದು ಅದನ್ನ ಉಳಿಸ್ಕೊಳಕ್ ಹೋಗಿ ಶಾಪವನ್ನು ಪಡ್ಕೋಬೇಕ. ವಂಶದ ಕುಡಿ ಹುಟ್ಟುವುದು ಕಲ್ಲಿ ಕರಿಗೆ ಹೋತು, ಉದರದೊಳಗನ ಕರಿಗೆ ಹೋತು. ಮಹಾತ್ಮರ ಜೊತೆಗೆ ಅಸತ್ಯವನ್ನ ಹೇಳಬೇಡ ಅಂತ ಹೇಳ್ಕೊಂಡು ಬರ್ತಾ ಜನ ಎಲ್ಲ ಮಾತಾಡ್ಕೊಳಕೈತಿ. ನೋಡ್ಯಪ್ಪ, ಸದಾಶಿವನ ಲೀಲೆ ಎಂತಾದದ. 8 ತಿಂಗಳಾಗಿ 9 ತಿಂಗಳು 10 ತಿಂಗಳಿಗೆ ಹಡಿಬೇಕಾದಂತ ತಾಯಿಗೆ 13, 14, 15 ತಿಂಗಳು 16 ತಿಂಗಳಾದ್ರೂ ಹೊಟ್ಟಿಗೆ ತಾನ ಕರ್ಕೊಟ್ಟು ಹೋಗಿ ಸಪಾಟ್ ಹಾಕ್ಲ. ಎಂತ ಮಹಿಮೆ ಆತನದ ಶಕ್ತಿ ಅಂತದ್ದು ಅನ್ನತಕ್ಕಂಥದ್ದನ್ನ ಆ ಗುರುವಿನ ಮಹಿಮೆನ ಕೊಂಡಾಡ್ತಾರ ಭಕ್ತ ಜನ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರ ಹರನಿಗಿಂತಲೂ ಗುರು ಅಧಿಕ. ಹರ ಮುನಿದರೆ ಗುರು ಕಾಯೋಣ, ಗುರು ಮುನಿದರೆ ಹರ ಕಾಯಲಾರನೆಂದು. ಗುರು ವಚನದಿಂದ ನಡೆದ ಬಗೆ ದುಃಖವಿಲ್ಲೆಂದ ನಮ್ಮ ಮುರಡಗಿರಿ ಅನ್ನದಾನೇಶ ಅಂತ ಹೇಳಿ ಮುಂಡರಗಿ ಜಗದ್ಗುರುಗಳು ವಚನವನ್ನು ಹೇಳ್ಕೊಂಡು ಹರನಿಗಿಂತಲೂ ಗುರು ಅಧಿಕ, ಭಗವಂತನಿಗಿಂತಲೂ ಗುರು ಸ್ವರೂಪ, ಗುರು ಅಧಿಕ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಅಕಸ್ಮಾತ್ ನಮ್ಮ ಮ್ಯಾಲ ಆ ಭಗವಂತ ಸಿಟ್ಟಾದಂದ್ರ ಗುರು ಕಾಯ್ತಾನ ನಮ್ಮನ್ನ. ಆ ಗುರು ನಮ್ಮನ್ನ ಕಾಯ್ತಾನ, ಇರ್ದೇ ಇದ್ರೆ ಇಲ್ಲ. ಮತ್ತ ಅಕಸ್ಮಾತ್ ಗುರುವನ್ನ ನಮ್ಮ ಮ್ಯಾಲ ಸಿಟ್ಟಾದಂದ್ರ ಆ ತ್ರಿಮೂರ್ತಿಗಳು ಬಂದು ನಿಂತರೂ ಕೂಡ ನಮ್ಮನ್ನ ಕಾಯೋರು ಯಾರು ಇಲ್ಲ. ಆ ಭಗವಂತನ ಸ್ವರೂಪಿಗಳು ಯಾರು, ಅವರ ವಚನಗಳು ಸುಳ್ಳಾಗೋದಿಲ್ಲ. ಅದಕ್ಕ ಸದ್ಗುರುನಾಥನ ವಚನಗಳು ಹೆಂಗಿರ್ತಾವಂದ್ರ ಅವು ವೇದವಾಕ್ಯ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಹರನಿಗಿಂತಲೂ ಗುರು ಅಧಿಕ. ಭಗವಂತನ ಸ್ವರೂಪಿ ಆಗಿರ್ತಕ್ಕಂಥವನು ಆ ಗುರುನಾಥ ಭಗವಂತನಿಗಿಂತಲೂ ದೊಡ್ಡವನದಾನಪ್ಪ. ಅದಕ್ಕಾಗಿ ಹೇಳ್ತಾರೆ, ಭಗವಂತನ ಸ್ವರೂಪಿ ಆಗಿರ್ತಕ್ಕಂಥವನ ಮನೆಗೆ ಬಂದಾಗ ಗೌರವನ ಕೊಡು, ಸತ್ಕಾರವನ್ನ ಮಾಡು. ಕಿಂಕರಣ ಭಾವದಿಂದಿರ ಅಸತ್ಯವನ್ನು ನುಡಿಬೇಡ, ಆತನ ಮುಂದೆ ಸುಳ್ಳು ಹೇಳಬೇಡ. ಗುರುಗಳು ಮುಂದ ಹೇಳ್ತಾರೆ, ಡಾಕ್ಟರ್ ಮುಂದ ಯಾರ್ಯಾರ ಮುಂದೆ ಸುಳ್ಳು ಹೇಳಬಾರ್ದಲ್ಲ. ಹೌದಲ್ಲ? ಹೇಳಿದ್ರೆ ಏನಾಗ್ತದ್ರಿ, ನಾವ ದುಃಖ ಅನುಭವಿಸಬೇಕು. ಅದಕ್ಕೆ ಹೇಳ್ತಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪಣಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ. ಸತ್ಯದ ಮನೆಯೊಳಗೆ ಶಿವ ಇರ್ತಾನ, ಸುಳ್ಳಿನ ಮನೆಯೊಳಗೆ ಯಾವತ್ತೂ ಇರಂಗಿಲ್ಲ. ಸತ್ಯದ ಮನೆಯಲ್ಲಿ ಶಿವನಿರ್ಪಣಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ. ಎಲ್ಲೆಲ್ಲ ನೋಡಿರೋ ಇದು ಕಾರಣ, ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದರೆ ಸತ್ಯವ ಸಾಧಿಸಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ನಿಮ್ಮಿಂದ ಸತ್ಯ ಹೇಳಲಿಕ್ಕಾಗ್ಲಿಕ್ಕಂದ್ರೆ ದೂರ ಇರಿ, ಅದ್ರ ಅಸತ್ಯದ ಮಾತುಗಳನ್ನು ಹೇಳ್ಬಾರ್ದು. ಗುರುಗಳ ಮುಂದೆ ಹೋಗಿ ಏನಾದ್ರೂ ಅಸತ್ಯ ಮಾತಾಡಿದ್ರೆ ಅದ ಸಿದ್ಧಾಗ್ತಿರ್ತದ, ಅದ ಸಿದ್ಧಾಗ್ತಿರ್ತದ. ಅದರಿಂದ ನಿಮಗೆ ದುಃಖ ಆಗ್ತದ. ಅದಕ್ಕ ಆ ಭಗವಂತ ನಮಗೆ ಒಲಿಬೇಕಾದ್ರ ಸತ್ಯ ಎಲ್ಲಿ ಸತ್ಯ ಇರ್ತದನೋ ಅಲ್ಲಿ ಭಗವಂತ ಒಲಿತಾನ. ಕಷ್ಟ ಆಗಬಹುದು. ಒಂದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ 1000 ಸುಳ್ಳುಗಳನ್ನು ಹೇಳ್ಬೇಕಾಗ್ತದೆ. ಹೌದಿಲ್ಲ? ಒಂದು ಸುಳ್ಳನ್ನ ಸತ್ಯವಾಗಿ ಸಾಧಿಸ್ಬೇಕಂತ ನಾವು ನಿಂತೀವಿ ಅಂದ್ರೆ 1000 ಸುಳ್ಳು ಹೇಳಬೇಕು. ಕೊನೆಗೆ ಬಂದಾಗ ಸತ್ಯ ಆಗಂಗಿಲ್ಲ, ಮತ್ತ ಸುಳ್ಳನ ಆಗ್ತದೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಸತ್ಯವನ್ನ ಹೇಳಬೇಕು. ಜಂಬೂ ದ್ವೀಪೆ ನವಕಂಡ ಪೃಥ್ವಿಯೊಳಗೆ ಕೇಳಿರೆ ಎರಡಾಳಿನ ಭಾಷೆ. ಬಸವಣ್ಣವ್ರು ಹೇಳ್ತಾ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರೆ ಎರಡಾಳಿನ ಭಾಷೆ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತರದು. ಸತ್ಯವೆಂಬ ಕೂರಲಗನೆಯನ್ನು ಪಡೆದು ಎಂಬ ಕೂಡಲ ಸಂಗನ ಶರಣರು ಗೆದ್ದರು ಕಾಣ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಅದಕ್ಕಾಗಿ ಭಗವಂತನ ಸ್ವರೂಪ ಆಗಿರತಕ್ಕಂಥ ಸದ್ಗುರುನ ಮುಂದೆ ಅಸತ್ಯವನ್ನು ಹೇಳಬಾರ್ದು, ಸತ್ಯವನ್ನು ಹೇಳು.
ಸತ್ಯ ಹೆಂಗೈತಿ ಅಂದ್ರ ಬಳೋತಿ ಹೊರಗೆ ಬರ್ತೈತಿ. ಅಸತ್ಯ ಹಂಗಲ್ಲ. ಸುಳ್ಳು ಹೇಳೋದೊಂದು ನಮಗೊಂದು ಚಾಳೆ ಆಗ್ಬಿಟ್ಟೈತಿ. ಹೌದಲ್ಲ? ದಿವಸ ಎಷ್ಟು ಮಂದಿ ನಾವ ಸುಳ್ಳು ಹೇಳಂಗಿಲ್ಲ ಹೇಳ್ರಿ? ಸುಳ್ಳು ಹೇಳಂಗಿಲ್ಲ ಹೇಳ್ರಿ? ಲಿಸ್ಟ್ ಮಾಡ್ರಿ, ನಾಳೆ ಇಡದ ನೋಡೋಣ. 10 ಮಾತಿನಾಗ 1 ಕರೆ ಇರ್ತೈತಿ, 9 ಮಾತೆಲ್ಲ ಸುಳ್ಳ ಇರ್ತಾವ. ಹೌದಿಲ್ಲ? ಹಾ, ಅದಕ್ಕ ನಾವೇನ್ ಮಾಡ್ಬೇಕಂದ್ರ ಸತ್ಯವನ್ನ ಹೇಳಬೇಕು. ಸುಳ್ಳು ಹೇಳಾರನ್ನ ಕೇಳ್ಬೇಕ್ರಿ. ಏನ್ ನೋಡ್ಬೇಕು? ಬಂಗಾರ ಕದಿಸಿದಾಗ ಹೊಟ್ಯಾನ ಹಳಕ್ ಕರಗಬೇಕು, ಹಂಗ ಮಾತಾಡ್ತಿರ್ತಾರ. ಇಬ್ರು ಊರಾಗಿದ್ರಂತ. ಊರು ಸುಳ್ಳ, ಓಣಿ ಸುಳ್ಳ, ಊರು ಸುಳ್ಳ ಇಬ್ರು ಇದ್ರತ್ ಊರಾಗ್ರಿ. ಓಣಿ ಸುಳ್ಳ, ಊರು ಸುಳ್ಳ. ಅವ್ ಓಣ್ಯಾಗ ಸುಳ್ಳು ಹೇಳಿದ್ರೆ ಊರಿಗೆಲ್ಲ ಸುಳ್ಳು ಹೇಳ್ತಿದ್ದ. ಹೊತ್ತು ಏರಿತು ಅಂದ್ರೆ ಹೊತ್ತು ಮುನಿಗೆ ಇವ್ರು ಮನ್ಕೊಳ್ತಾನ. ಸುಳ್ಳನ ಹೇಳೋದು ಮತ್ತೊಂದು ಕರೆನ ಹೇಳ್ತಿದ್ದಿಲ್ಲ. ಒಂದ್ ಸಲ ಇವರಿಬ್ಬರು ದೋಸ್ತರ, ಮತ್ ಅವ್ರವ್ರ ಕೂಡಬೇಕಲ್ಲ. ಹೌದಲ್ಲ? ಏನಾತಂದ್ರ ಇಬ್ರು ಹೊತ್ತು ಏರ್ತಂದ್ರ ಸಂಜೆ ಹೊತ್ತು ಮಲಗುತನೋ ಎಲ್ಲರಿಗೂ ಸುಳ್ಳು ಹೇಳುವ ಹಂಗಾತು ಹಿಂಗ. ಅದೇನಕ್ಕೆ ಸತ್ಯನ ಇಲ್ಲ. ಒಂದು ಸಲ ಇವ್ರ ಯಾರು ಬೆಟ್ಟಾಕೋ ಅವ್ರನ್ನ ಹಿಡ್ಕೊಂಡು ಕೂತ ಸುಳ್ಳು ಹೇಳತ್ತಿದ್ರ. ನೀವು ಓಣಿ ಸುಳ್ಳು ಹೇಳಿದ್ರೆ ಊರಿಗೆಲ್ಲ ಸುಳ್ಳು ಹೇಳ್ತಿದ್ದ. ಒಂದು ದಿವಸ ಇವ್ರ ಟೈಮ್ ಸುಮಾರೇನು ಯಾರು ಇವ್ರಿಗೆ ಸಿಗಲಿಲ್ಲ. ಯಾರು ಸಿಗಲಿಲ್ಲ ಇವ್ರಿಗೆಲ್ಲ ಏನಾರ ಸುಳ್ಳು ಹೇಳಾರ್ದು ಇವ್ರ ಜೀವನ ನಡೆಯಂಗಿಲ್ಲ, ಟೈಮ್ ಪಾಸ್ ಆಗಂಗಿಲ್ಲ. ತಿರುಗಾಡ್ರು ಮಧ್ಯಾಹ್ನ ಎಲ್ಲಾ ತಿರುಗಾಡ್ರು, ಯಾರು ಸಿಗ್ಲಿಲ್ಲ. ಕಡೆಗೆ ಬಂದ ಏನಾಗಟ್ಟ ಉಪಹಾರ ಮಾಡ್ಕೊಂಡ ಬಂದ್ ಹನುಮಾತ್ಮ ಕಟ್ಟಿಗೆ ಕೂತ್ರು. ಹೆಂಗಾರ ಮಾಡಿ ಮಾತಾಡಬೇಕಲ್ಲ. ಮತ್ತಿನ ಕಡೆಗೆ ಯಾರು ಸಿಗ್ಲಿಲ್ಲ. ಇವ್ ಅವ್ನು ಹೇಳ್ಬೇಕು, ಇವ್ನಿಗೆ ಹೇಳ್ಬೇಕು. ನೀನು ಹೆಂಗಾರ ಮಾಡಿ ಟೈಮ್ ಪಾಸ್ ಮಾಡಕ್ಕಲ್ಲ. ಇವ ಓಣಿ ಸುಳ್ಳ ಚಾಲೂ ಮಾಡದ. ಏನಪ್ಪಾ, ನಮ್ಮ ಮುತ್ಯ ಜಮೀನ್ದಾರ್ ಇದ್ದು. ಜಮೀನ್ದಾರ್ ಸಾವಿರಾರು ಎಕರೆ ಸಾವಿರಾರು ಕುದುರೆಗಳಿದ್ದು ದೊಡ್ಡ ಲಾಯ ಕಟ್ಟಿದ್ದ. 1,000 ಎಕರೆದ ಒಂದು ಲಾಯ ಕಟ್ಟಿದ್ದ ಅಂತ ಹೇಳಿದತ್ತೀನಿ ನೋಡ್ರಿ. 1,000 ಎಕರೆದ ಲಾಯ, ಕುದುರೆ ಕಟ್ಟಾಕ ಲಾಯ ಕಟ್ಟಿದ್ದ. ನೀವಂದ ನನಗ ಸುಳ್ಳು ಹೇಳಾಕತ್ತಲ್ಲ ನಾವು. ಇಬ್ರು ಸುಳ್ಳು ಹೇಳಾರಲ್ಲ. ಓಣಿ ಸುಳ್ಳು ಹೇಳಾಕತ್ತೇನೋ. ನಮ್ಮ ಮುತ್ಯ ಜಮೀನ್ದಾರ ಸಾವಿರಾರು ಎಕರೆ ಜಮೀನಿತ್ತು, 1,000 ಎಕರೆದ ಒಂದು ಲಾಯ ಕಟ್ಟಿದ್ದ. ಅಷ್ಟಾದ್ರೂ ಸಾಲ್ತಿದ್ದಿದ್ದಲ್ಲ, ಅಷ್ಟು ಕುದುರಿದ್ದು ನಮ್ಮ ಮುತ್ಯಾನಂತ ಕಂದ್ರು. ಅಲ್ಲ ಅಂದ, ಇದಕ್ಕೆ ನಾ ಏನಾರು ಬೇರೆ ಕೌಂಟರ್ ಕೊಡ್ಬೇಕಲ್ಲ ನಾವು. ಹೌದಾ? ನಾವು ಅದೆಲ್ಲ ಕರೆ. ನಮ್ಮ ಮುತ್ಯಾನು ಹೇಳ್ತಿದ್, ನಿಮ್ ಮುತ್ಯ ಹಂಗಿದ್ದ ಅಂತೇಳಿ. ನಮ್ಮ ಮುತ್ಯ ಎಂತಾವಿದ್ದ? ನಿಮ್ ಮುತ್ಯ ಜಮೀನ್ದಾರ್ ಇದ್ರ, ನಮ್ಮ ಮುತ್ಯ ಪ್ರಾಂತ್ಯದ ರಾಜ್ಯ ಇದ್ದ. ಅದೆಲ್ಲಾರ ಮಳೆಗಾಲದಾಗ ಮಳೆ ಆಗ್ಲಿಕ್ಕಂದ್ರ ನಮ್ಮ ಮುತ್ಯಾನ ಅಂತ ಒಂದು ದೊಡ್ಡ ಬಿದಿರು ಬಡಿಗಿತ್ತು. ಅದನ್ನ ತೊಗೊಂಡು ಮಾಡಿ ಚುಚ್ತಿದ್ದ, ದಳ ಮಳೆ ಹಾಕಿತ್ತು ಅನ್ನವ ನೋಡ್ರಿ. ಮಹಾರಾಜ ಆ ಕಟ್ಟಿಗೆ ತಗೊಂಡು ಹಂಗ ಚುಚ್ಚಿದ ಅಂದ್ರ ದಳ ಮಾಡಿ ಕರಗುದು, ದಳ ಮಳೆ ಆಗಿ ಹೋಗುದು ಅಂದ. ಈ ಒಂದ ಆ ಕೂದ್ ಬಡಿಗೆ ನಿಮ್ ಮುತ್ಯ ಎಲ್ಲಿ ಇಟ್ಟಿದ್ದ ಅಂದ. ನಿಮ್ ಮುತ್ಯ ಕಟ್ಟಿದ್ದಲ್ಲ ಕುದುರೆ ಲಾಯ, ಅದ್ರಾಗ ಇಟ್ಟಿದ್ದ ಅಂದೇವ. ಸುಳ್ಳ್ರಿ, ಜೀವನ ಆದ್ರನ ಸುಳ್ಳೈತಿ. ಹೌದಲ್ಲ? ಈ ರೀತಿಯಾಗಿರ್ತಕ್ಕಂಥ ಅಸತ್ಯ ಭಗವಂತನ ಮುಂದೆ, ಗುರುವಿನ ಮುಂದೆ ನಡೆಯಂಗಿಲ್ಲ. ಅಸತ್ಯ ಅನ್ನತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಂದ್ರೆ ದೂರ. ಕನಸಿನಾಗ ಕೊಟ್ಟಿದ್ದ ಸತ್ಯ ಹರಿಶ್ಚಂದ್ರ ಯಾರಿಗೆ? ವಿಶ್ವಾಮಿತ್ರರಿಗೆ ಕನಸಿನಾಗ ದಾನ ಕೊಟ್ಟಿದ್ದಂತ್ರಿ. ನಾವ್ ಮುಂದೆ ಹೇಳ್ತೀವಿ. 1,000 ರೂಪಾಯಿ ಪಟ್ಟಿ ಬರ್ಸಿದ್ರಿ, ಕೊಡ್ತಂದಿದ್ರಿ. 1000 ಹೇಳಿದ್ಮೇಲೆ ಮರ ಅಂದತ್ತಾವ. 1000 ಹೇಳಿಲ್ಲ. ಕಡಿಕಂದವ ಎತ್ತರ ಕೊಡ ಮರ ಸಾಕಂದ. 101ಕ್ಕೆ ಬಂದವ. 1000 ಹೇಳಿದವ 101ಕ್ಕೆ. ತಾನ ಮುಂದಿತ್ತಿರ್ತಾನ, ದೊಡ್ಡ ಸ್ಥಿತಿ ಮಾಡಿ ಹೇಳ್ತಾನ, ನಂದು 1000 ರೂಪಾಯಿ ಬರ್ಕೊ ಕೊಡ್ತಾನ. ಇಂದು ಕೊಡ್ತಾನ, ನಾಳೆ ಕೊಡ್ತೀನಿ, ನಾಳೆ ಮುಗ್ಯಾಕ ಬಂದೈತಿ. ಹಂಗಾರ ಮಾಡಿ ಮತ್ತೆ ಕರ್ಸಿರ್ತೀರಿ. ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ಊಟಕ್ಕೆ ಮಾಡಿಸ್ಬೇಕು. ಒಂದಿಟ 1000 ರೂಪಾಯಿ ಪಟ್ಟಿ ಬಡಿಸಿರಿ, ಕೊಡ್ರಿ ಸಾಕು. 1000 ಬರ್ಸಿಲ್ಲ, ನಿನಗೆ ತಪ್ಪು ಕೇಳಿಸೈತಿ ನೋಡ, 100 ರೂಪಾಯಿ ಬರ್ಕೊ ತಗೋ ಕೊಟ್ಟೊಕ್ಕ. ಮುದ್ದಾಮ ಹೇಳಿದ್ದನ ನಾವು ಅಸತ್ಯ ಮಾಡಿ ಇಡ್ತೀವಿ. ಆದ್ರ ಸತ್ಯ ಹರಿಶ್ಚಂದ್ರ ಹಂಗಲ್ಲ. ಕನಸಿನಾಗ ಕೊಟ್ಟಿದ್ದಂತಾವ್, ಕನಸಿನಾಗ ದಾನ ಕೊಟ್ಟಂಗಾಗಿತ್ತು. ಅದು ನಿಜದೊಳಗ ಬಂದ್ ಏನಾಯ್ತು, ಸ್ಮಶಾನ ಕಾಯೋದಕ್ಕೆ ಅದನ್ನ ಇಟ್ಕೊಂಡ. ಆದರೆ ಕೀರ್ತಿ ಎಲ್ಲಿ ತನ ಉಳಿತು? ಸತ್ಯ ಕೀರ್ತಿ ಉಳಿತು. ಸೂರ್ಯಚಂದ್ರರು ಸತ್ಯ ಹರಿಶ್ಚಂದ್ರನ ಕೀರ್ತಿ ಉಳಿತು. ಅದಕ್ಕಾಗಿ ಸತ್ಯ ಅನ್ನತಕ್ಕಂಥದ್ದು ಹೇಗಿರ್ತದ ಅಂದ್ರ ಅದು ಖಡ್ಗಿದ್ದಂಗ. ಭಗವಂತ ಏನ್ ಮಾಡ್ತಾನ? ಪರೀಕ್ಷೆ ಮಾಡಿ ನಿನ್ನ ಕೊಲ್ತಾನಂತಾನೋ, ನಿನ್ನ ಸಾಯಿ ಹೊಡಿತಾನ. ಎಷ್ಟು ಕಷ್ಟ ಕೊಟ್ಟು ನಿನ್ನ ಸಾಯಿ ಹೊಡಿತಾನಂತಾನೋ. ಅವಾಗ ಭಕ್ತ ಹೇಳ್ತಾನ, ಸತ್ಯವೆಂಬ ಕೂರಲಗನೆಯನ್ನು ತಳೆದು ಸತ್ಯ ಅನ್ನತಕ್ಕಂಥ ಖಡ್ಗ ತಗೊಂಡು ಬಾ ನೋಡೋಣ ಹೆಂಗ ಬರ್ತೀನಿ ನನ್ ಕೊಲಾಕ ಅಂತ ಕೇಳ್ತಾನೋ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಸತ್ಯ ಅನ್ನತಕ್ಕಂಥದ್ದು ತಗೋಬೇಕು. ಆ ಸತ್ಯವನ್ನ ನುಡಿಬೇಕು.
ಅದಕ್ಕೆ ಹೇಳಿದ್ರು ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿಲ್ಲ. ಅದಕ್ಕ ಸುಳ್ಳಂತೂ ಹೇಳಕ್ ಹೋಗ್ಬೇಡ್ರಿ, ಕರೆ ಅಂತೂ ಸಾಂಬ ಶಿವಾರ. ಇನ್ನೊಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತಿದ್ದಾವ, ಯಾಕಂದ್ರೆ ನಿನ್ನೊಂದಿಟ್ಟು ಸೂಟಿ ಹಾಕ್ಲ, ಹೌದಿಲ್ಲ? ಮತ್ತೆ ಅದೊಂದು ತಾಸು 1.5 ತಾಸು ಅದು ಬರ್ಬೇಕಲ್ಲ ಇವತ್ತು, ಹೌದಿಲ್ಲ? ಹಂಗೇನಿಲ್ಲ, ಒಂದು 5 ನಿಮಿಷ ನಾನು ಮುಗಿಸ್ತೀನಿ. ಸತ್ಯ ಅಂತಕ್ಕಂಥದ್ದು ಹೇಳ್ತಾರೆ, ಎಡಬಿಡದಿಹ ಸತ್ಯದಿಂದ ತಪಂ ಉಂಟೆ ಅಂತ ಶ್ರೀಮನ್ ಮುಜುಗನರು ಹೇಳ್ಕೊಂಡು ಬಿಡ್ತಾರೆ. ಸತ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಅದೊಂದು ತಪಸ್ಸಿದ್ದಂಗೆ. ಸತ್ಯ ಅಂದ್ರ ತಪಸ್ಸು. ಆ ತಪಸ್ಸನ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂದ್ರ ಈ ಮನಿ ಮಠ ಬಿಟ್ಟು ಹೋಗಿ ಗುಡ್ದಾಗ ಕೂತು ತಪಸ್ಸು ಮಾಡೋದಲ್ಲ. ಮನಿ ಮಠ ಬಿಟ್ಟು ಎಲ್ಲ ಗುಡ್ದಾಗ ಹೋಗಿ ಕೂತು ತಪಸ್ಸು ಮಾಡೋದಲ್ಲ. ಸತ್ಯದಿಂದ ನಡೀತಿದ್ದಂದ್ರ, ಸತ್ಯವಂತನೇ ಆಗಿದ್ದಂದ್ರ ಆತ ಅದೇ ದೊಡ್ಡ ತಪಸ್ಸು. ಈಗ ಯಾರ ಮಾತಿನ ಮೇಲೆ ಯಾರು ವಿಶ್ವಾಸ ಐತಿ ಹೇಳ್ರಿ ನೋಡೋದು? ವಿಶ್ವಾಸ ಐತ್ರಿ? ಯಾವಾಗ ಮಾತು ಬದಲಿ ಬೀಳಾಕತ್ತಿದೋ ಅವಾಗ ಏನಾತಂದ್ರ ಬೆಳೆ ಹಾಳು ಕರಿ ಮಸಿಗೆ ಏನ್ ಬಂತು? ವ್ಯಾಲ್ಯೂ ಬಂತು. ಯಾವಾಗ ಮಾತು ತಪ್ಪಾಕತ್ತಿದೆಯೋ ಅವಾಗ ಏನಾಯ್ತು ಅಂದ್ರ ಒಂದು ಬೆಳೆ ಹಾಳೆ ಒಂದು ಪೆನ್ನಿಗೆ ಏನ್ ಬಂತು? ಕಿಮ್ಮತ್ತು ಬಂತು. ಯಾಕಂದ್ರ ಅದು ಸುಳ್ಳು ಹೇಳಂಗಿಲ್ಲ, ಬರದಿಟ್ಟು ಬಿಡಪ್ಪ ಅಂದ್ರ ಅವ್ರು ಸುಳ್ಳು ಹೇಳಂಗಿಲ್ಲ. ಮೊದಲೇ ಹೇಳಿತ್ತು, ಕನಸಿನ್ಯಾಗ ಕೊಟ್ಟಿದ್ದ ರಾಜ್ಯವನ್ನ ಬೇಡಾಕ ಬಂದವ್ ನನಸಿನ್ಯಾಗ ವಿಶ್ವಾಮಿತ್ರ ಕೊಟ್ಟು ಬಿಟ್ಟ ಮೇಲೆ ಎಲ್ಲವನ್ನ ಕೊಟ್ಟ ರಾಜ್ಯವನ್ನ ಕೊಟ್ಟ ಗುರುದಕ್ಷಿಣೆ ಏನು ಕೊಡ ನಾವು ಮಾತು ನೋಡು. ಎಲ್ಲಾ ಕೊಟ್ಟ ಮೇಲಕ್ ಗುರುದಕ್ಷಿಣೆ ಕೇಳ್ದಾವ್. ಎಲ್ಲಾ ಕೊಟ್ಟು ನಿನ್ನೆಲ್ಲ ಕೊಡ್ಲಿ ಅನ್ಲಿಲ್ಲ, ಆತ್ರು ಕೊಡ್ತನ್ರಿ. ಅದನ್ನ ಹೆಂಗ್ ಕೊಡಾವ? ಸಂಪಾದನೆ ಮಾಡಿ ಕೊಡ್ತನ್ರಿ. ಹೋಗು ನಕ್ಷತ್ರ ಕಡೆ ಬಿಟ್ಟ, ಹೋದ, ಅಡಿಗಡಿಗೆ ಹೆಜ್ಜೆಗೆ ನಕ್ಷತ್ರಕ್ಕೆ ಕಾಡಿದ, ಏನ್ ಮಾಡಿದ? ಎಲ್ಲವನ್ನು ಮಾಡಿದ್ರು ಕೂಡ ಅಚಲನಾಗಿದ್ದ ಸತ್ಯ ಹರಿಶ್ಚಂದ್ರ ಕೊನೆಗೆ ತನ್ನನ್ನೇ ತಾನು ಮಾಡಿಕೊಂಡು ಏನ್ ಮಾಡಿದ ಅಂದ್ರ ಆತನಿಗೆ ಏನು ಕೊಟ್ಟ? ಕಾಣಿಕೆಯನ್ನು ಕೊಟ್ಟ. ಅದಕ್ಕೆ ಹೇಳ್ತಾರೆ, ನಾವ್ ಏನ್ ಮಾಡಬೇಕಂದ್ರ ಅದೊಂದು ತಪಸ್ಸು. ಆ ತಪಸ್ಸನ್ನು ನಾವು ಆ ರೀತಿಯಾಗಿ ಮಾಡಬೇಕು. ಕಾಗದಕ್ಕಿರುವಷ್ಟ ಬೆಲೆ ಈಗ ಮನುಷ್ಯನ ಮಾತಿನ ಮೇಲೆ ಇಲ್ಲ. ಯಾಕಂದ್ರೆ ನಮ್ಮನ್ನ ನಾವ ಕಳ್ಕೊಂಡಿವಿ, ಹೌದಿಲ್ಲ? ನಮ್ಮನ್ನ ನಾವ ಕಳ್ಕೊಂಡು ಮತ್ತಾರ ಬಂದು ಕಳೆದಾರನ್ರಿ? ಪ್ರಾಣಿ ಪಶು ಪಕ್ಷಿಗಳು ಯಾವರೇ ಬಂದು ಇದನ್ನೆಲ್ಲ ಸುಳ್ಳು ಮಾಡ್ಯಾವನ? ಇಲ್ಲ. ಯಾಕ ಅಂದ್ರ ದುರಭಿಮಾನ. ಎಲ್ಲಾ ನನಗೆ ಆಗಬೇಕನ್ನತಕ್ಕಂತ ದುರಭಿಮಾನದಿಂದ ಏನಾಗೈತೆ ಅಂದ್ರ ಇಲ್ಲೇ ಆ ಸತ್ಯವನ್ನ ಅಸತ್ಯ ಮಾಡಿಟ್ಟಿವಿ ನಾವು. ಯಾಕಂದ್ರ ಏನಾದ್ರೂ ಜಗಳ ಇತ್ತಂದ್ರ 10,000 ನಾವೇ ಇರ್ತೀವಿ, 1,000 ನಾವೇ ಇರ್ತೀವಿ. ಮತ್ತ ಹೌದಿಲ್ಲ? ಹೋಗೋಗ ಮಾಡಿ ಹಿಂಗ ಅಂತ ಹೇಳಿ ಕಳ್ಸೋದು. ಹಿಂಗ್ಯಾಕ್ ಮಾಡ್ರೋ ಮತ್ತ ಅವನ ಕರಿಬೇಕು. ಅವನ್ ಕರ್ಕೊಂಡ್ ಬಂದ್ರು ಸುದ್ದ ಇಲ್ಲಿಕ ಆಗಂಗಿಲ್ಲ. ಹಂಗೂ ಇರ್ತಾರ ನಮ್ ಕಡೆ. ಊರಾಗ ಹಿರಿಯಾರು ಅವ್ರ, ನಮ್ ಕಡೆ ನಿಮ್ ಕಡೆ ಹೇಳಂಗಿಲ್ಲ. ಊರಾಗ ಹಿರಿಯಾರ ಅವ್ರ, 10,000 ಅವ್ರ, ಮತ್ತ ಎಲ್ಲಿ ಬೇಕಾದಲ್ಲಿ ಹೋದ್ರ ಅದು ಸುದ್ದ ಆಗಂಗಿಲ್ಲ. ಮತ್ತ ಅವ್ರು ಕರ್ಕೊಂಡು ಹೋದಾಗನೇ ಸುದ್ದ ಆಗ್ತೈತಿ. ಹಂಗ ಇವತ್ತಿನ ನಿಜವಾದ ಘಟನೆ ನಾಯನೇನು ಹೇಳಾಕತ್ತಿಲ್ಲ, ಇದು ನಿಜವಾಗಿರ್ತಕ್ಕಂತ ಈ ನಡೆಯುವಂತ ಕಾಲಮಾನದೊಳಗ ಹಂಗೈತಿಲ್ಲ. ಇಲ್ಲೊಂದು ಹೇಳೋದು, ಅಲ್ಲೊಂದು ಮಾಡೋದು, ಆ ರೀತಿಯಾಗಿರ್ತಕ್ಕಂಥ ಕಾಲಮಾನ ಬಂದಿದ್ದಕ್ಕೆ ಈಗೇನಾಗಿದ್ದಾರೆ, ಹಾಳೆಗೆ ಪೆನ್ನಿಗಿರುವಂತ ಕಿಮ್ಮತ್ತ ಮನುಷ್ಯನ ನಾಲಿಗೆ ಬಿಲ್ಲಾಗ್ಯದ. ನೀ ಇದ್ರ ಆತಪ್ಪ ಅಂತಿದ್ರಾಗ ಎಲ್ಲಾರು, ನೀ ಇದ್ರ ಆತ ಮುಗಿತ್. ಏನಾದ್ರು ಒಂದಿಷ್ಟು ಕೈಗಾಡ್ ನಾ ರೊಕ್ಕ ಏನಾರ ಕೊಟ್ಟು ಏನೋ ಸಹಾಯ ಮಾಡಿದ್ರ ಹಿರಿಯ ನೀ ಇದ್ರ ಆತ್ರಿ ಹಿರಿಯರ ಸಾಕಂತಿದ್ರು. ಈಗ ಮೊದಲು ಕಾಗದ ಬರ್ಸುತ್ತಾರ. ಅದು ಕಾಗದ ಬರ್ಸಿ ನೀ ಹಂಗ ಹೇಳೋದಲ್ಲ, ಹೋಗ್ಬೇಕಾದ್ರೆ ಸಬ್ ರಿಜಿಸ್ಟ್ಗಳು ಸಿಕ್ಕಾ ಬಿದ್ದ ಬರ್ಬೇಕು. ಅದನ್ನು ಸುಳ್ಳು ಮಾಡೋ ಗುಂಪರು ಅದಾರ. ಏನ್ ಮಾಡೋದೈತ್ರಿ? ಅದನ್ನು ಸುಳ್ಳು ಮಾಡ್ತಾರೆ. ಅದಕ್ಕಾಗಿ ಅಸತ್ಯದಿಂದ ನಾವು ನಡೆಯೋದ್ರಿಂದ ಏನಾಗೈತಿ, ಎಲ್ಲರ ಕಾಲ ಕೆಟ್ಟೈತಿ. ಕಾಲ ಕೆಟ್ಟದ, ಕಾಲ ಕೆಟ್ಟಿಲ್ಲ, ನಾವ್ ಕೆಟ್ಟಿವಿ ಇಷ್ಟ. ದುರಭಿಮಾನಕ್ಕೆ ಬಿದ್ದು ನಾವ್ ಕೆಡಾಕತ್ತಿದೀವಿ. ಕಾಲ ಹೆಂಗಿರ್ಬೇಕು ಹಂಗೈತಿ.
ಕಾಲ ಹೆಂಗಿರ್ಬೇಕು ಹಂಗದ. ದುರಭಿಮಾನಕ್ಕೆ ಬಿದ್ದದ್ದು ಎಲ್ಲಾ ನನಗ ಆಗಲಿ ಎಲ್ಲಾ ನನಗಲ್ಲ ಆಗಲಿ ಅಂತ ದುರಭಿಮಾನಕ್ಕೆ ಬಿದ್ದೀವಿ ನಾವು. ಅಭಿಮಾನವನ್ನು ಇಟ್ಕೊಂಡ್ವಿ ಅಂದ್ರೆ ಅಲ್ಲಿ ಏನಾಗ್ತದ, ಅಲ್ಲೇ ಆ ಮನುಷ್ಯನ ಸ್ವಾಭಿಮಾನಕ್ಕೆ ಪಟ್ಟು ಬೀಳ್ತದ. ಅವ ಏನ್ ಯಾಕಾಗಲ್ಲ, ನಾವು ಚಂದ ಇರ್ತಲ್ಲ, ಇನ್ನೊಬ್ರನ್ನ ಮೋಸ ಮಾಡಿ ಇನ್ನೊಬ್ರನ್ನ ಟೊಪಿಗೆ ಹಾಕಿ ನಾನು ಆರಾಮ್ ಇರ್ತೀವಿ ಅಂದ್ರ ತಪ್ಪ. ಒಂದು ಕಡೆ ಚಾಣಕ್ಯ ಮಹರ್ಷಿಗಳು ಹೇಳ್ತಾನ, ಅನ್ಯಾಯೋಪಾರ್ಜಿತ ದ್ರವ್ಯಾಣಿ ದಶವರ್ಷಾಣಿ ಪ್ರಾಪ್ತೇಶು ಏಕಾದಶ ವರ್ಷೆ ಸಮೂಲಂ ವಿನಾಶಃ ಅಂತ ಹೇಳ್ಕೊಂಡು ಬಂದ. ಅನ್ಯಾಯದಿಂದ ಗಳಿಸಿರ್ತಕ್ಕಂತ ಹಣ ಆಸ್ತಿ ಏನ ಇದ್ರೂ ಕೂಡ 10 ವರ್ಷ ಆತನನ್ನು ಸುಖವಾಗಿ ಬಿಡ್ತದ, ಬಾಣೆತ್ತರಿಗೆ ತಗೊಂಡು ಹೋಗ್ತೈತೆ ಅಂತ ಆ ಮನುಷ್ಯನನ್ನು. ಊರಾಗ ಅವ್ನು ಹೇಳಿದ್ದ ಸಿದ್ಧ, ಅವ್ನು ಹೇಳಿದ್ದ ಕರೆ, ಎಲ್ಲವನ್ನೂ ಮಾಡಿಸ್ತದ. 10 ವರ್ಷ ತನ ಆತನ ರಾಜನನ್ನಾಗಿ ಆ ಊರಿನ ಪ್ರಮುಖನನ್ನಾಗಿ ಕೊಂಡಾಡಿಸ್ತೈತಿ. ಆದ್ರ 10 ವರ್ಷ ದಾಟಿತಂದ್ರ ಸಣ್ಣಂಗ ಒಳಗ್ ಗೊರ್ಲಿ ಹತ್ತಾಕತೈತಿ. ಗೊರ್ಲಿ ಅಂದ್ರೆ ಗೊತ್ತಲ್ಲ, ಬಡ್ಡಿ ಗೊರ್ಲಿರ್ತೈತಿ, ಮ್ಯಾಲ ಚಂದ ಕಾಣ್ತಿರ್ತೈತಿ, ಒಳಗ ಗೊರ್ಲಿ ಮೇಯಾಕ್ ಚಾಲು ಆಗ್ತೈತಿ. ಪ್ರಾಪ್ತೇಶು ಏಕಾದಶ ವರ್ಷೆ 11ನೇ ವರ್ಷ ಪ್ರಾಪ್ತ ಆತು ಅಂದ್ರೆ ಬಡ್ಡಿ ಗೊರ್ಲಿ ತಿನ್ನಾಕತ್ತದ, ಮ್ಯಾಲ ಹತ್ತ ಚಂದ ಕಾಣ್ತದ, ಒಳಗ್ ಗೊರ್ಲಿ ಮೇಲೆ ಬಿಡ್ತದ. ಯಾವಾಗ ಒಮ್ಮೆ ಗಾಳಿ ಬಿಡ್ತದ ಬಡ್ಡಿ ಸಮೇತ ಕಿತ್ತು ಹೋಗ್ಬಿಡ್ತದ. ಅಲ್ಲಿ ಹೇಳಿ ಹೆಸರು ಇರಾಕಿರಂಗಿಲ್ಲ. ಹೌದಲ್ಲ? ಅದಕ್ಕಾಗಿ ಯಾರಾದ್ರೂ ಕೂಡ ಅನ್ಯಾಯದಿಂದ ಗಳಿಸಿದ್ರ ಬಹಳ ನಾವು ಆರಾಮ್ ಇರ್ತೀವಿ ಅಂತ ತಿಳ್ಕೊಂಡಿದ್ರ ಅದು ತಪ್ಪ. ಅದು ಏನಾಗ್ತದೆ ಅಂದ್ರೆ 10 ವರ್ಷ ಮಾತ್ರ ನಮಗೆ ಸುಖ ಕೊಡ್ತದ. ಅದಾದ ನಂತರ ನೀವು ಬೆವರು ಸುರಿಸಿ ದುಡ್ದಿರ್ತಕ್ಕಂಥ ಆಸ್ತಿ ಸಕರ ಅದ್ರ ಜೊತೆಗೆ ನಾಶ ಆಗಿ ಹೋಗಿಬಿಡ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾರ. ಅದಕ್ಕಾಗಿ ನಾಲಿಗೆ ಅಂತಕ್ಕಂಥದ್ದು ಹಾಗಿರ್ಬೇಕಂದ್ರೆ ಸತ್ಯದ ಅಲಗಿರ್ಬೇಕು, ಕತ್ತಿ ಹಂಗಿರ್ಬೇಕು. ಅವ್ ಮಾತಾಡಿದಂದ್ರೆ ಒಂದ ಮಾತಪ್ಪ, ಮತ್ತೇನಿಲ್ಲ. ಅದು ಕೋರ್ಟ್ ಆರ್ಡರ್ ಕೊಟ್ಟಂಗನ ಅಂತಿರ್ತಾರ ನೋಡ್ರಿ. ಒಬ್ಬೊಬ್ರು ಯಾರಿಗೂ ಬಿಡ ಇರಂಗಿಲ್ಲ. ನಾ ಕರ್ಕೊಂಡ್ ಬಂದೇನೆ ನನ್ ತರನ ಮಾತಾಡಂದ್ರೆ ಇಲ್ಲ, ಅಲ್ಲೇನ್ ಇರ್ತದೋ ಅದನ್ನ ನೋಡ ನಿಂದ ತಪ್ಪಕ್ಕೈತೆ ನನಗೆ ಹೇಳಪ್ಪ ನಾವು. ಯಾಕಂದ್ರೆ ಅದು ನಿರ್ಬಿಡಿತನ, ಅದು ಸತ್ಯ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರ ಇಲ್ಲೇ ಸತ್ಯದಿಂದ ನಡಿಬೇಕು ಅನ್ನತಕ್ಕಂತ ಮಾತನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಈ ರೀತಿಯಾಗಿ ಸದಾಶಿವಪ್ಪನವರು ಎಲ್ಲ ಕಡೆಗೆ ತಮ್ಮ ಅನೇಕ ಪವಾಡಗಳನ್ನ ನಡೆಸ್ತಾ ಬಂದ್ರೆ ಒಂದ್ಸಲ ಸದಾಶಿವಪ್ಪನವರು ಹಾಗಂದ್ರ ವಜ್ರಾದಪಿ ಕಠೋರಾಡಿ ಹೃದಯಿತು ಕುಸುಮಾದಪಿ ಅಂತ ಹೇಳ್ಕೊಂಡು ಬರ್ತಾವ. ಮಹಾತ್ಮರ ಹೃದಯ ಹೆಂಗಿರ್ತೈತಿ ಅಂದ್ರ ಮಾತಿನೊಳಗೆ ಕಠೋರತೆ ಇರ್ತೈತಿ. ಮಾತಾಡದ ಅಂದ್ರ ಆ ಮನುಷ್ಯನಿಗೆ ಶೆಟ್ಲು ಹೊಡೆದಂಗನ. ಆದ್ರ ಹೃದಯ ಮಾತ್ರ ಹೆಂಗಿರ್ತೈತಿ ಅಂದ್ರ ಕುಸುಮಾದಪಿ ಹೂವಿನಂಗ ಮೃದು ಇರ್ತೈತಿ ಅಂತ. ಕಠೋರವಾಗಿ ಮಾತಾಡಬಹುದು, ಕ್ಷಣಾರ್ಧದೊಳಗೆ ಮತ್ತ ಮನಸ್ಸು ಏನಾಗ್ಬಿಡ್ತದ ಅಂದ್ರ ಹೂವಿನ ಗತೆ ಬಾರೋ ಇಲ್ಲ ಅಂತ ಅವರ ಕರೀತಾರ. ಹೌದಿಲ್ಲ? ಅದಕ್ಕ ಮಹಾತ್ಮರು ಹೆಂಗಿರ್ತಾರ ಅಂದ್ರ ವಾಣಿ ಒಳಗ್ ಕಠೋರತೆ ಇರ್ತೈತಿ. ಯಾಕೆ ಹಂಗ ಮಾಡ್ತಿರ್ತಾರ ಅಂದ್ರ ನಾವು ಶುದ್ಧೀಕರಣದಲ್ಲಿ ಆಗಲಿಕ್ಕೆ ಅಂತ ಮಹಾತ್ಮರಾಗಿರ್ತಕ್ಕಂಥ ಯಾರ ಸದಾಶಿವಪ್ಪನವರು ಒಂದ್ಸಲ ಸಾರವಾಡ ವಿಜಯಪುರ ಕಡೆಗೆ ಕುದುರೆ ಹತ್ಕೊಂಡು ಹೋಗಿರ್ತಾರ. ಹೋಗಲ್ಲೆಲ್ಲಾ ಭಕ್ತರ ಕಡೆ ಬೆಟ್ಟಾಗಿ ಭಿಕ್ಷಾಗಳನ್ನ ಮಾಡಿಕೊಂಡ ಕುದುರೆ ಮೇಲೆ ಬರ್ತಿರ್ತಾರ. ಮುತ್ತಪ್ಪ ಸದಾ ಕಾಲ ಅವ್ರ ಸೇವಾ ಮಾಡ್ಕೊತ ಅವ್ರ ಜೊತೆನೇ ಇದ್ದ. ಆ ಸದಾಶಿವಪ್ಪನವ್ರ ಕುದುರೆ ಎಷ್ಟು ಓಡ್ತಿತ್ತು ಅಷ್ಟು ಓಡ್ತಿದ್ದಂತ ಮುತ್ತಪ್ಪ, ಅಷ್ಟು ಓಡ್ತಿತ್ತು. ಅಲ್ಲಲ್ಲಿಗೆ ಏನ್ ಮಾಡ್ತಿದ್ದ ಸದಾಶಿವಪ್ಪನ ನಿಂದ್ರಿಸಿ ವಿಶ್ರಾಂತಿ ಪಡಿತಿದ್ರು. ಯಾಕಂದ್ರ ಅವನಿಗೆ ದನ ಆಗಬಾರದು. ಅದಕ್ಕ ಮಾತಿನೊಳಗೆ ಕಠೋರತೆ ಇರ್ತೈತಿ, ಆದ್ರ ಮನುಷ್ಯನೊಳಗೆ ಬಹಳ ಮೃದು ಇರ್ತಾರ. ಮಾತಿನೊಳಗೆ ಬಹಳ ಕಠೋರದಿಂದ ಮಾತಾಡಬಹುದು, ಆದ್ರ ಮನುಷ್ಯನ ತುಂಬಾ ಅವರಲ್ಲಿ ಅಷ್ಟು ಪ್ರೀತಿ ಇರ್ತದ. ಹಂಗ ತಾವ್ ಕುದುರೆ ಮೇಲೆ ಬರೋದು, ಅವ್ನು ಓಡ್ಕೋತ ಬರೋದು ನೋಡಿ ಅಲ್ಲಲ್ಲಿ ತರ್ಬೇಕೋತ ವಿಶ್ರಾಂತಿ ಮಾಡ್ಕೋತ ಬರುವಂತ ಭಕ್ತರಿಗೆಲ್ಲ ಏನ್ ಮಾಡಿದ್ರ ಆಶೀರ್ವಾದ ಮಾಡ್ಕೋತ ಬರ್ತಿದ್ರು. ಬರ್ಗೊಡದ ಏನಾತಂದ್ರ ಹಲಗನಿಗೆ ಬರ್ಗೊಡೋನ ಕತ್ಲಾತು. ಬಾಳ ಸರಿ ರಾತ್ರಿ ಆದಾಗ ಸದಾಶಿವಪ್ಪನ ಹೇಳಿದ್ರು, ಏ ಮುತ್ಯ ಹಲಗನಿ ಹನುಮಪ್ಪನ ಗುಡಿಯಾಗಿ ಇವತ್ತ ವಸ್ತಿ ಮಾಡೋಂಗ್ಲಿ ಅಂದ್ರು. ಯಪ್ಪ ಆತ ನೀವ್ ಹೆಂಗ್ ಹೇಳ್ತೀರ ಹಂಗ ವಸ್ತಿ ಮಾಡಿದ ಮೇಲೆ ಏನ್ ಆಕತಿ ಅನ್ನತಕ್ಕಂತ ಕಥೆಯನ್ನ ನಾಳಿನ ದಿವಸ ನಾವು ನೀವು ಕೇಳೋಣ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಅಲ್ಲೂ ಕೂಡ ಒಂದು ಅದ್ಭುತವಾದ ಲೀಲೆಯನ್ನ ಮಾಡ್ತಾರ. ಹನಗನಿ ಹನುಮಪ್ಪನ ಗುಡಿ ಒಳಗ ಏನ್ ಐತಿ ಅನ್ನತಕ್ಕಂಥದನ್ನ ನಾಳಿನ ದಿವಸ, ಯಾಕೆ ಇವತ್ತು ಹೇಳ್ಬಿಟ್ನ ನಾಳೆ ಬರ್ಬೇಕಲ್ಲ ನೀ, ನಮ್ಮದು ಧಾರಾವಾಹಿ ಎಪಿಸೋಡ್ ಇದ್ದಂಗ ಅವ್ವ ಮುಗಿಸಿದ ನಾಟ್ ಹೇಳ್ಬಿಡ್ಬೇಕಿಲ್ಲ ಇದ್ನಾಟ್ ಅಂತೀರಿಲ್ಲ. ನಾಳೆ ಬರ್ಬೇಕು ನೀವು. ಅದಕ್ಕೆ ಇನ್ನೇಸ್ ದಿವ್ಸ ಐತಿವ 5 ದಿವ್ಸ ಬಂದ್ರ ಮುಗೀತು.
ಮತ್ ಮುಂದಿನ ವರ್ಷನ ಹೌದಿಲ್ಲ. ಹ್ಞೂ ಅನ್ನೋಡ 10 ದಿವಸ ಮುಗಿದು ಹೋಗ್ಬಿಡಿ. ಅದಕ್ಕ ನೀವೆಲ್ಲರೂ ಇಂಥ ಅದ್ಭುತವಾದಂತ ಆತನ ಚರಿತ್ರೆ ಇನ್ನೂ ಅನೇಕ ಲೀಲೆಗಳು ಅದ್ಭುತವಾದದಾವು. ಅದನ್ನ 5 ದಿವಸದೊಳಗೆ ನಾವು ನೀವು ಕೇಳಿ ಪುನೀತರಾಗೋಣ ಅನ್ನತಕ್ಕಂತ ಮಾತನ್ನ ಹೇಳ್ತಾ ನನ್ನೆರಡು ಅದ್ಭುತ ಪುಷ್ಪರು ಗುರು ಚರಿತ್ರೆ ಮುಗಿಸ್ತೇನೆ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.